ಇನ್ನೊಮ್ಮೆ ದೀರ್ಘ ಮತ್ತೆ ಆಳವಾಗಿ ಉಸಿರು ತಗೊಂಡು ಓಂಕಾರವನ್ನು ಹೇಳೋಣ. ಕಣ್ಣುಗಳು ಮೃದುವಾಗಿ ಮುಚ್ಚಿರಲಿ. ಓಂಕಾರನ ನಾದ ತಮ್ಮ ರಕ್ತದ ಕಣಗಳಲ್ಲೂ ಅಲೆ ಅಲೆಯಾಗಿ ಹರಿಯುತ್ತಾ ಇಡೀ ಶರೀರದ ತುಂಬ ಹರಡಿ ಇಡೀ ಶರೀರವನ್ನು ಚೈತನ್ಯಯುಕ್ತ ಮಾಡುತ್ತೆ. ಅದನ್ನು ಅಬ್ಸರ್ವ್ ಮಾಡ್ತಾ ಇರಿ. ಹಾಗೆ ಓಂಕಾರನಾದ ಇಡೀ ನಮ್ಮ ಪರಿಸರವನ್ನು ಸುಂದರಗೊಳಿಸುತ್ತೆ. ಇನ್ನೊಮ್ಮೆ ದೀರ್ಘ ಮತ್ತೆ ಆಳವಾಗಿ ಉಸಿರು ತಗೊಂಡು ಓಂಕಾರ ಕಣ್ಣುಗಳು ಮೃದುವಾಗಿ ಮುಚ್ಚಿರಲಿ. ಅಂತರ್ಮುಖಿಗಳಾಗಿ ಓಂಕಾರ ನಾದದ ಅಲೆಗಳು ಹಾಗೆ ನಿಧಾನವಾಗಿ ಕಣ್ಣನ್ನು ಬಿಡಿ. ಪ್ರಾಣಾಯಾಮದಲ್ಲಿ 3 ಅಂಶಗಳನ್ನು ಗಮನಿಸಬೇಕು ತಾವು. ನಿಲುವು, ಕ್ರಿಯೆ, ಭಾವ. ನಿಲುವು ಯಾವಾಗಿರ್ಬೇಕು? ನೇರವಾಗಿ ಕೂತ್ಕೋಬೇಕು. ಯಾವುದೇ ಕಾರಣಕ್ಕೆ ಬೆನ್ನನ್ನು ಬಗ್ಸಬಾರದು. ಕ್ರಿಯೆ ಇರಬೇಕು, ಕೇವಲ ರೇಚಕ ಪೂರಕ ಉಸಿರು ತಗೊಳ್ಳೋದು ಬಿಡೋದು. ಭಾವನೆ ಹೇಗಿರಬೇಕು? ಉಸಿರು ತಗೊಳ್ತಾ ಇರುವಾಗ ನಮ್ಮ ತಂಪಾದ ಗಾಳಿ ಒಳಗೆ ಬರ್ತಾ ಇದೆ. ಆ ತಂಪಾದ ಗಾಳಿ ಎಂದು ಸುಖ ಇರುವಾಗ ಬಿಸಿ ಉಸಿರಿನಲ್ಲಿ ನನ್ನಲ್ಲಿರ್ತಕ್ಕಂಥ ಎಲ್ಲ ರೋಷ, ದ್ವೇಷ, ಅಸೂಯೆ, ಅಸಹನೆ, ಕೋಪ, ತಾಪ, ಹೊಟ್ಟೆ ಕಿಚ್ಚು ಎಲ್ಲ ನೆಗೆಟಿವ್ ಥಾಟ್ಸ್ ಹೋಗ್ತಾ ಇದೆ ಎನ್ನುವ ಒಂದು ಪವಿತ್ರವಾದ ಭಾವನೆ ಇರಬೇಕು. ಈ ಭಾವನೆಯಿಂದ ಉಸಿರಾಟವನ್ನು ಮಾಡೋಣ. ಉಸಿರಾಟ ಅಂದರೆ ಪ್ರಾಣಾಯಾಮ ಅಂದರೆ ಕೇವಲ ಉಸಿರಾಟ ಅಲ್ಲ, ಇಡೀ ವಿಶ್ವದ ಚೈತನ್ಯ ಶಕ್ತಿಯಲ್ಲಿರ್ತಕ್ಕ ಚೈತನ್ಯ ಶಕ್ತಿ. ತೊಳಿ ಒತ್ತಡ ಹಾಕಬಾರದು. ಸಹಜವಾಗಿ, ಸರಳವಾಗಿ, ಸುಂದರವಾಗಿ ದೀರ್ಘ ಉಸಿರು. ಬ್ರೀದ್ ಔಟ್. ಉಸಿರನ್ನು ಬಿಡಿ 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 ಬಿಡಿ. ಒಮ್ಮೆ ದೀರ್ಘವಾಗಿ ಪೂರಕ ಉಸಿರನ್ನು ತಗೊಳ್ಳಿ 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 ತಗೊಳ್ಳಿ. ಹಾಗೆ ದೀರ್ಘವಾದ ರೇಚಕ. ಅನುಲೋಮ ವಿಲೋಮ ಪ್ರಾಣಾಯಾಮ ಇದು. ಇನ್ನೊಮ್ಮೆ ದೀರ್ಘವಾಗಿ ಉಸಿರಾಟ ಮಾಡಿ. ಮಲಿನ ರಕ್ತ ಶ್ವಾಸಕೋಶಕ್ಕೆ ಹೋಗಿ ಶ್ವಾಸಕೋಶದಲ್ಲಿ ದೀರ್ಘವಾಗಿ ನಾವು ಆಕ್ಸಿಜನ್ ತಗೊಂಡ್ರೆ ಅದು ಶುದ್ಧ ರಕ್ತವಾಗಿ ಎಲ್ಲ ನಮ್ಮ ಜೀವಕೋಶಗಳಿಗೆ, ನಮ್ಮ ದೇಹದ ಎಲ್ಲ ಜೀವಕೋಶಗಳಿಗೆ ಹರಡಿ ನಮಗೆ ಚೈತನ್ಯ ಶಕ್ತಿ ಸಿಗುತ್ತೆ. ಆದ್ದರಿಂದ ಪ್ರಾಣಾಯಾಮ ಕೇವಲ ಉಸಿರಾಟ ಅಲ್ಲ. ಉಸಿರನ್ನು ಬಿಡಿ. ಓಕೆ. ಜಗದಾಗಲ್ಲ, ಮುಗಿಲಾಗಲ್ಲ. ವಚನೆ
ಸಂಗೀತದ ನಾದ, ನೃತ್ಯದ ಲಾಸ್ಯ, ಸಾಹಿತ್ಯದ ಮಾಧುರ್ಯ, ಜ್ಞಾನದ ವಿಕಾಸ ಇವುಗಳ ಸಮ್ಮಿಲನವೇ ಈ ಕಾರ್ಯಕ್ರಮದ ವಿಶೇಷ. ಧ್ಯಾನದ ಮಹತ್ವದ ಬಗ್ಗೆ ಅಷ್ಟಾಂಗ ಯೋಗದಲ್ಲಿ ಧ್ಯಾನ, ಈಗ ನಮ್ಮ ಲಕ್ಷ್ಮಣ ಸರ್ ಹೇಳಿದರು, ಯಮ ನಿಯಮ ಆಸನ ಪ್ರಾಣಾಯಾಮ ಪ್ರತ್ಯಾಹಾರ ಧಾರಣೆ ಧ್ಯಾನ ಸಮಾಧಿ. ಧ್ಯಾನ, ಆ ಧ್ಯಾನದ ಮಹತ್ವ ಏನು ಅಂತ ಹೇಳ್ಬಿಟ್ಟು ಶ್ರೀಮನ್ ನಿರಂಜನ ಪ್ರಣವ ಸ್ವರೂಪಿ ಡಾಕ್ಟರ್ ಮಹಂತ ಮಹಾಸ್ವಾಮಿಗಳು ಸಂಸ್ಥಾನ ಮಠೆ ಜಡೆ ಇವರು ಆ ಒಂದು ಮಹತ್ವದ ಬಗ್ಗೆ ಹೇಳ್ತಾರೆ. ದಯವಿಟ್ಟು ಆಲಿಸಿ. ಶ್ರೀ ಗುರುಭ್ಯೋ ನಮಃ. ಶ್ರೀ ಗುರು ಬಸವಲಿಂಗಾಯ ನಮಃ. ಸರ್ವಲೋಕೋಪಕಾರಾಯ ಯುವದೇವ ಪರಮೇಶ್ವರಃ ಚರತತಿಥಿ ರೂಪೇಣ ನಮಸ್ತೆ ಜಂಗಮಾತ್ಮನೆ. ಪ್ರಾರ್ಥಸ್ಮರಣೀಯ ಬಸವಾದಿ ಪರಮತರನ್ನ ಸ್ಮರಣೆಗೊಂಡು ಜಿಲ್ಲಾ ಶರಣ ಸಾಹಿತ್ಯ ಸಮ್ಮೇಳನ ಈ ಕಾರ್ಯಕ್ರಮದಲ್ಲಿ ಇವತ್ತಿನ ಪ್ರಾರಂಭದ ಕಾರ್ಯಕ್ರಮ ಪ್ರಾರ್ಥನಾ ಕಾಲದಲ್ಲಿ ಅನೇಕ ಧ್ವನಿ ಏಕ ಭಾವ ಅಂತಕ್ಕಂಥ ಒಂದು ಏಕ ಸಂಗೀತವನ್ನು ವಚನಗಳ ಮುಖಾಂತರವಾಗಿ ಹಾಡಲಿಕ್ಕೆ ಆಗಮಿಸತಕ್ಕಂಥ ಸರ್ವರಿಗೂ ಶರಣ ಶರಣಾರ್ಥಿಗಳು. ಅಷ್ಟಾಂಗ ಯೋಗದಲ್ಲಿ ಧ್ಯಾನದ ಬಗ್ಗೆ ಬಹಳಷ್ಟು ವಿಶೇಷವಾಗಿರ್ತಕ್ಕಂಥ ಪರಿಪೂರ್ಣತೆಯನ್ನು ತಿಳಿಸಿಕೊಟ್ಟಿದ್ದಾರೆ. ನಮ್ಮಲ್ಲಿ ಯೋಗಗಳಲ್ಲಿ ಹಲವಾರು ವಿಧಾನಗಳಿದ್ದಾವೆ. ನಿಮಗೆ ಸಹಜವಾಗಿ ಸುಲಭವಾಗಿ ಅರ್ಥ ಆಗ್ಬೇಕಂತಂದ್ರೆ, ನಾವು ಭಾಳ ಜನಗಳೆಲ್ಲರೂ ಬೆಳಗ್ಗೆ ಯೋಗ ಮಾಡ್ತೀವಿ, ಧ್ಯಾನ ಮಾಡ್ತೀವಿ, ಪ್ರಾಣಾಯಾಮ ಮಾಡ್ತೀವಿ. ಅದರಲ್ಲಿ ಸಂಪೂರ್ಣ ಪರಿಣತಿಯನ್ನು ಪಡ್ಕೊಳ್ಳಿಕ್ಕೆ, ಪೂರ್ಣಗೊಳ್ಳಲಿಕ್ಕೆ ನಮಗೆ ಯಾಕೆ ಆಗ್ತಿಲ್ಲ. ಬಹಳಷ್ಟು ವರ್ಷಗಳಿಂದ ಯೋಗ ಮಾಡ್ತಾ ಬಂದಿದ್ದೇವೆ, ಪ್ರಾಣಾಯಾಮ ಮಾಡ್ತಾ ಇದ್ದೇವೆ, ಧ್ಯಾನವನ್ನು ಮಾಡ್ತಾ ಇದ್ದೇವೆ. ಅದು ಸಂಪೂರ್ಣವಾಗಿರ್ತಕ್ಕಂಥ ನಮ್ಮ ಮನ, ಬುದ್ಧಿ, ಚಿತ್ತ, ಅಹಂಕಾರದ ಬಗ್ಗೆ ಅದನ್ನು ಅಳವಡಿಸಿಕೊಂಡು ಅದನ್ನು ಇಡೀ ದೇಹಕ್ಕೆ ಆವರಿಸಿಕೊಳ್ಳಲಿಕ್ಕೆ ನಮ್ಗೆ ಇನ್ನೂ ಸಾಧ್ಯವಾಗ್ತಿಲ್ಲ. ನಾವಿನ್ನೂ ಹೊರಗಡೆ ಹುಡುಕ್ತಾ ಇದ್ದೇವೆ. ಕಾರಣ ಏನಂತಂದ್ರೆ, ನಮ್ಮಲ್ಲಿರ್ತಕ್ಕಂಥ ಅವ್ಯಕ್ತ ಶಕ್ತಿಯ ನಮಗೆ ಗೊತ್ತಾಗ್ತಾ ಇಲ್ಲ. ಉದಾಹರಣೆಗೆ ಅಂತಂದ್ರೆ, ಒಂದು ಮಾರ್ಕೆಟ್ ನಿಮಗೆಲ್ಲ ಗೊತ್ತು, ಬಜಾರ್ದಲ್ಲಿ ಒಂದು ಕಡೆ ಟೀ ಅಂಗಡಿ ಇರ್ತೈತಿ, ಇನ್ನೊಂದು ಕಡೆ ಮೆಡಿಕಲ್ ಶಾಪ್ ಇರ್ತೈತಿ. ಎದರ ಬದಲು ಎರಡು. ಟೀ ಅಂಗಡಿಯವನು ಬೆಳಗಿನಿಂದ ವ್ಯಾಪಾರಗಳು ಮಾಡಿ ಸಂಜೆ ಹೊತ್ತಿಗೆ ಯಾಕೋ ಬೋರ್ ಆಗೈತಿ, ಆಯಾಸ ಆಗೈತಿ, ತಲೆನೋವು ಬರ್ತಾ ಐತಿ, ತಲೆ ಯಾಕೋ ಭಾರ ಆಗೈತೆ ಅಂತೇಳಿ ಅವನೇನು ಮಾಡ್ತಾರಂತ ಒಂದು ತಲೆನೋವು ಮಾತ್ರೆ ತಗೋಬೇಕಂತ ವಿಚಾರ ಮಾಡ್ತಿರ್ತಾನೆ. ಈ ಕಡೆ ಮೆಡಿಕಲ್ ಶಾಪ್ನವನು ಬೆಳಗಿನಿಂದ ವ್ಯಾಪಾರಗಳನ್ನ ಮಾಡಿ ಸಾಯಂಕಾಲ ಸಂದರ್ಭದಲ್ಲಿ ಅವ್ರಿಗೂ ಕೂಡ ಹಾಗೆ ಅನಿಸುತ್ತೆ, ಹೋಗಿ ಒಂದು ಕಪ್ ಟೀ ಕುಡಿದು ನಂಗೆ ಆರಾಮಕ್ಕನ್ನಿ, ಫ್ರೆಶ್ ಆಗ್ತೇನೆ ಅಂತಕ್ಕಂಥ ಮನೋಭಾವನೆ ಅವನಿರ್ತದೆ. ಇವನು ಇಲ್ಲಿ ಹುಡುಕ್ತದಲ್ಲ, ಅವನು ಅಲ್ಲಿ ಹುಡುಕ್ತದಾನೆ. ಅದೆಲ್ಲವೂ ನಮ್ಮಲ್ಲಿದೆ. ಆ ರೀತಿ ಇರ್ತಕ್ಕಂಥ ಯೋಗವನ್ನು ನಾವು ಯಾವ ರೀತಿ ಮಾಡ್ಕೊಳ್ಬೇಕು ಅಂತಕ್ಕಂಥದ್ದನ್ನು, ಯಾವ ರೀತಿ ಅಳವಡಿಸ್ಕೊಳ್ಬೇಕಂತಕ್ಕಂಥದ್ದು ಬಹಳಷ್ಟು ಮುಖ್ಯ. ಇದು ಲೌಕಿಕವಾಗಿರ್ತಕ್ಕಂಥ ಉದಾಹರಣೆ ಆದ್ರೆ, ಆಧ್ಯಾತ್ಮಿಕವಾಗಿರ್ತಕ್ಕಂಥ ಉದಾಹರಣೆಗಳು ನಾವು ತಿಳ್ಕೊಳ್ಬೇಕು. ಈ ಮನುಷ್ಯನಿಗೆ ಮೊದಲು ಆರೋಗ್ಯವಂತರಾಗಬೇಕು. ನಾವೆಲ್ಲ ಆರೋಗ್ಯವಂತರಾಗಿದ್ದಾಗ ಮಾತ್ರ ನೀವು ಧ್ಯಾನ ಮಾಡಿರಿ, ಯೋಗ ಮಾಡಿರಿ, ಪ್ರಾಣಾಯಾಮ ಮಾಡಿರಿ, ಅವನ್ನೆಲ್ಲವನ್ನು ಮಾಡಲಿಕ್ಕೆ ಮನಸ್ಸು ಸಮಚಿತ್ತದಿಂದ ಸಾಧನೆ ಮಾಡಲಿಕ್ಕೆ ನಮಗದು ಸಹಕಾರ ಕೊಡ್ತೈತಿ. ಸಂಖ್ಯೆ ಯಾಕೆ ಬಂತಂತಂದ್ರೆ, ಒಂದೊಂದು ಇದರಲ್ಲಿ 36 ಕಾಯಿಲೆಗಳಿದಾವೆ. ಕಫದಲ್ಲಿ 36 ಇದೆ. ಆ 36 ಕೂಡಿಸಿದ್ರೆ 108 ಆಗ್ತೈತಿ. ಕೊನೆ ಕೈ ನೀರಿದ ಮೇಲೆ ಯಾರಿಗೆ ಫೋನ್ ಮಾಡ್ತೀನಿ, 108 ಗಾಡಿ ಕೈ ಫೋನ್ ಮಾಡ್ತೀನಿ. ಅದೇ 108ವನ್ನು ಧಾರ್ಮಿಕವಾಗಿ, ಆಧ್ಯಾತ್ಮಿಕವಾಗಿ ಚಿಂತನೆ ಮಾಡಿದಾಗ 108 ಸ್ಥಳಗಳು ಬರ್ತಾವ. ಸೂಕ್ಷ್ಮವಾಗಿ ಹೇಳಿಕೊಟ್ಟು ನೀವು ಧ್ಯಾನ ಮಾಡೋಕ್ಕೆ ಕಣ್ಣು ಮುಚ್ಕೊಂಡು ಕುಳಿತುಕೊಡ್ತೀರಿ. ಒಂದು ಕ್ಷಣ ಕಾಲ ಮನಸ್ಸು ನಿಮ್ಮಲ್ಲಿ ಇದ್ದಂಗೆ ಇರ್ತೈತಿ, ತಕ್ಷಣ ಬೇರೆ ಕಡೆ ಹೋಗ್ತೈತಿ. ಹೌದಲ್ಲ? ನೀವು ಮನೆಯಲ್ಲಿ ಪೂಜೆ ಮಾಡಿರಿ, ಧ್ಯಾನ ಮಾಡಿರಿ. ಅದಕ್ಕಾಗಿ ನಮ್ಮಲ್ಲಿ
ಜ್ಞಾನ ಮತ್ತು ಕ್ರಿಯೆ ಸಮುಚ್ಚಯವಾಗಿ ನಡಿಬೇಕಂತಾರೆ. ಜ್ಞಾನ ಮತ್ತು ಕ್ರಿಯೆ ಸಮುಚ್ಚಯ ಇದ್ದಾಗ ಮಾತ್ರ ಸ್ವಲ್ಪ ಮನಸ್ಸು ಅದರ ಕಡೆ ಮನಸ್ಸು ಮಾಡ್ಕೊತೀವಿ, ವಾಲ್ತ ಕಡೆ. ನಾವು ಬರೀ ಧ್ಯಾನಕ್ಕೆ ಕುಂತ್ರೆ ಮನಸ್ಸು ನಿಲ್ಲಲ್ಲ. ನೀವು ಸ್ವಲ್ಪ ತಕ್ಷಣ ಮುಚ್ಕೋರಿ, ಕುಳಿತುಕೊಂಡ್ರಿ, ನಿಮ್ಮ ಮನಸ್ಸು ಎಲ್ಲ ಕಡೆ ಅಡ್ಡಾಡ್ತದೆ. ಮನೆಗೆ ಹೋಗ್ತತಿ, ಮತ್ತೊಂದು ಕಡೆ ಹೋಗ್ತತಿ, ಎಷ್ಟೊತ್ತಿ ಮುಗಿತತಿ, ಹಿಂಗೆಲ್ಲ ವಿಚಾರ, ಹಲವಾರು ವಿಚಾರಗಳು ಧ್ಯಾನಗಳು ಇದ್ದಾಗ ಕೂಡ ಅದು ವಿಚಲಿತವಾಗ್ತದೆ. ಅದು ವಿಚಲಿತವಾಗಬಾರ್ದು ಅಂತಂದ್ರೆ ನಾವು ಅಲ್ಲಿ ಮನಸ್ಸಿಗೆ ಕೆಲಸ ಕೊಡಬೇಕು. ಧ್ಯಾನದಲ್ಲೇ ಮನಸ್ಸಿಗೆ ಕೆಲಸ ಕೊಡಬೇಕು. ಏನು ಮಾಡಬೇಕು? ನಾವು ಧ್ಯಾನ ಮಾಡ್ತಾ ಕಣ್ಣು ಕುಳಿತುಕೊಂಡಿದ್ದೇವೆ, ಪೂಜೆ ಮಾಡ್ತೀನಿ ತಿಳ್ಕೊರಿ. ದೇವ್ರ ಪೂಜೆ ಮಾಡ್ತಾ ಇದ್ದೇವೆ, ಲಿಂಗ ಪೂಜೆ ಮಾಡ್ತಾ ಇದ್ದೇವೆ, ದೇವಸ್ಥಾನಕ್ಕೆ ಹೋಗಿದ್ದೇವೆ. ಈ ರೀತಿ ಒಳಗಿನ ಆಂತರಿಕವಾಗಿರ್ತಕ್ಕಂಥ ಮನಸ್ಸನ್ನು ನಾವು ಬೇರೆ ಕಡೆ ನಾವೇ ಕಳಿಸ್ಬೇಕಂತ. ನೀವು ಮನೆಯಲ್ಲಿ ಕುತ್ಕೊಂಡು ಧ್ಯಾನ ಮಾಡಿ, ಇಲ್ಲಿ ಕುತ್ಕೊಂಡು ಧ್ಯಾನ ಮಾಡಿ, ಯೋಗ ಕ್ಲಾಸಲ್ಲೂ ಧ್ಯಾನ ಮಾಡಿ, ಎಲ್ಲೇ ಧ್ಯಾನ ಮಾಡಿದ್ರು ಕೂಡ ನಮ್ಮ ಮನಸ್ಸಿಗೆ ಕೆಲಸ ಕೊಡದೇ ಇದ್ರೆ ಆ ಮನಸ್ಸು ಸ್ಥಿರವಾಗಿ ನಿಲ್ಲಲಿಕ್ಕೆ ಆಗೋದಿಲ್ಲ. ಮನಸ್ಸು ಕಟ್ಟೋದು ಅಂತಂದ್ರೆ ಗಾಳಿಯ ಕಟ್ಟುವಷ್ಟು ಕಷ್ಟ ಅಂತ. ಅಷ್ಟೊಂದು ವಿಚಿತ್ರವಾಗಿರ್ತಕ್ಕಂಥ ಚಂಚಲವಾಗಿರ್ತಕ್ಕಂಥ ಮನಸ್ಸನ್ನು ಈ ಧ್ಯಾನದ ಮುಖಾಂತರವಾಗಿ ನಾವು ಹಿಡಿತನ್ನು ಸಾಧಿಸಲಿಕ್ಕೆ ಸಾಧ್ಯತೆ ಇದೆ. ಅದಕ್ಕಾಗಿ ಒಂದೊಂದು ಅಷ್ಟಾಂಗ ಯೋಗದಲ್ಲಿ ಈಗ ಹೇಳಿದ್ರಲ್ಲ, ಯಮ, ನೇಮ, ಆಸನ, ಪ್ರಾಣಾಯಾಮ, ಪ್ರತ್ಯಾಹಾರ, ಧ್ಯಾನ, ಧಾರಣ, ಈ ಸಮಾಧಿ ಒಂದೊಂದು ಸ್ಥಳಗಳು ಹೋಗ್ತಾ 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 ಅಲ್ಲಿಗೆ ಇಡೀ ದೇಹವನ್ನು ಸ್ವಚ್ಛಂದಗೊಳಿಸ್ತಾರೆ. ನಾವು ಒಳಗಿನ ದೇಹವನ್ನು ಸ್ವಚ್ಛಗೊಳಿಸ್ಬೇಕಾದ್ರೆ ಈಗ ಹೇಳಿದ್ರಲ್ಲ ಪ್ರಾಣಾಯಾಮ, ನಮಗೆ ಸಂಪೂರ್ಣವಾಗಿರ್ತಕ್ಕಂಥ ಆಕ್ಸಿಜನ್ ಒಳಗೆ ಹೋಗ್ಬೇಕು. ನಿಸರ್ಗದತ್ತವಾಗಿರ್ತಕ್ಕಂಥ ಆಕ್ಸಿಜನ್ ಒಳಗೆ ಹೋದಾಗ ಅಲ್ಲಿರ್ತಕ್ಕಂಥ ಪರಿಪೂರ್ಣತೆ ಕಲ್ಮಶವನ್ನು ಹೊಡೆದು ಓಡಿಸಲಿಕ್ಕೆ ಸಾಧ್ಯತೆ ಇದೆ. ಇನ್ನು ಆಹಾರ ಪದ್ಧತಿ ಮುಖಾಂತರವಾಗಿ ನಮ್ಮ ಅಂಗಾಂಗಗಳಿಗೆ ಇರ್ತಕ್ಕಂಥ ಎಲ್ಲವನ್ನು ಕೂಡ ಸರಿಪಡಿಸ್ಕೊಳ್ಳಿಕ್ಕೆ ಸಾಧ್ಯತೆ ಇದೆ. ಅಷ್ಟೊಂದು ಮಹತ್ತರವಾಗಿರ್ತಕ್ಕಂಥ ಈ ಧ್ಯಾನ, ಯೋಗ, ಪ್ರಾಣಾಯಾಮ ನೋಡಿ. ಈಗೆಲ್ಲ ಬೇಸಿಗೆ ಕಾಲದಲ್ಲಿ ನಿಮಗೆ ಮಧ್ಯಾಹ್ನ ಬಿಸಿಲಾತಂತಂದ್ರೆ ನೀರು ಕುಡಿಬೇಕನ್ಸುತ್ತೆ. ನೀರು ಕುಡಿಯೋ ಸಂದರ್ಭದಲ್ಲಿ ಒಳ್ಳೆ ನೀರು ಸಿಗಲಿಲ್ಲಪ್ಪ ಅಂತಂದ್ರೆ ಅದಕ್ಕೆ ಪ್ರಾಣಾಯಾಮದಲ್ಲಿ ಒಂದು ವಿಶೇಷವಾಗಿರ್ತಕ್ಕಂಥ ಪ್ರಾಣಾಯಾಮವನ್ನು ಹೇಳಿದ್ದಾರೆ. ಶೀತಲಿ ಪ್ರಾಣಾಯಾಮ ಅಂತ ಬರ್ತದೆ, ನಿಮಗೆಲ್ಲ ಗೊತ್ತಿದೆ. ಆ ನಾಲಿಗೆಯನ್ನು ಫೋಲ್ಡ್ ಮಾಡಿ ಪರಿಶುದ್ಧವಾಗಿರ್ತಕ್ಕಂಥ ಗಾಳಿನ ಎಳ್ಕೊಂಡ್ರೆ ನಿಮ್ಮ ಗಂಟೆಲ್ಲ ಪೂರ್ಣ ಕೋಲ್ಡ್ ಆಗ್ತದೆ, ತಂಪಾಗ್ತದೆ. ಮತ್ತು ಆ ಶಕ್ತಿ ಎಲ್ಲಿಂದ ಬಂತು? ನಾವು ಉಸಿರಾಡ್ತೀವಿ, ಮಾಮೂಲಿಯಾಗಿ ಉಸಿರಾಡ್ತೀವಿ, ನಮಗದು ಪರಿಣಾಮ ಅನಿಸಲ್ಲ. ಆದರೆ ಆ ಪ್ರಾಣಾಯಾಮದ ಮುಖಾಂತರ ಅದಕ್ಕೆ ಜೋಡಿಸಿಕೊಂಡಾಗ ಅದರ ಪ್ರಭಾವ ನಮ್ಮ ದೇಹದೊಳಗೆ ಆಗಲಿಕ್ಕೆ ಸಾಧ್ಯವಾಗುತ್ತೆ. ಆ ರೀತಿ ಇರ್ತಕ್ಕಂಥ ಒಂದು ಶಕ್ತಿ ಆ ಧ್ಯಾನದಲ್ಲಿದೆ, ಪ್ರಾಣಾಯಾಮದಲ್ಲಿದೆ, ಯೋಗದಲ್ಲಿದೆ. ನಮ್ಮ ಇಡೀ ಅಂಗಾಂಗಗಳು ಚಲನವಲಯದಿಂದ ಕೂಡಬೇಕಂತ ನಾವು ಪ್ರಾಥಮಿಕ ಕಾಲದಲ್ಲಿ ಎದ್ದು ಎಲ್ಲ ನಮ್ಮ ನಿತ್ಯ ಕ್ರಿಯೆಗಳನ್ನೆಲ್ಲ ಪೂರೈಸಿಕೊಂಡು ಶುಭ್ರವಾಗಿರ್ತಕ್ಕಂಥ ಸ್ಥಳದಲ್ಲಿ ಕುಳಿತುಕೊಂಡು ನಾವು ಯೋಗ, ಧ್ಯಾನ, ಪ್ರಾಣಾಯಾಮ ಮಾಡಿದಾಗ ಮಾತ್ರ ನಾವು ಆರೋಗ್ಯವಂತರಾಗಿ ಬದುಕಲಿಕ್ಕೆ ಸಾಧ್ಯತೆ ಇದೆ. ಅಂಥ ಒಂದು ಅಷ್ಟಾಂಗ ಯೋಗ, ಅದರಲ್ಲಿ ನಮ್ಮ ಬಸವಣ್ಣವರ ಪರಂಪರೆಯಲ್ಲಿ 12ನೇ ಶತಮಾನ ಹೇಳ್ತಕ್ಕಂಥ ಬಸವಣ್ಣವರ ಪರಂಪರೆಯಲ್ಲಿ ಈ ಅಷ್ಟಾಂಗವನ್ನು ಹೊರತುಪಡಿಸಿ ಅವರು ಶಿವಯೋಗಕ್ಕೆ ಬಹಳಷ್ಟು ಮಹತ್ವ ಕೊಟ್ಟ. ಶಿವಯೋಗದಲ್ಲಿ ತ್ರಾಟಕ ಯೋಗ, ಆ ತ್ರಾಟಕ ಯೋಗವನ್ನು ಯಾರು ಮಾಡ್ತಾರ, ಯಾಕಂದ್ರೆ ನಾವು ನೋಡ್ತಕ್ಕಂಥ ಕಣ್ಣುಗಳು ದೃಷ್ಟಿ ಯೋಗ, ತ್ರಾಟಕ ಯೋಗ. ಅಲ್ಲಿ ರಾಜಯೋಗದಲ್ಲಿ ಇವೆಲ್ಲ ನೋಡ್ತಿದ್ದೆ. ಬೇರೆ ಬೇರೆ ಕಡೆ ಹೋದ್ರೆ ಒಂದು ಕ್ಯಾಂಡಲ್ ಇಟ್ಕೊಂಡು ತ್ರಾಟಕ ಯೋಗ ಮಾಡ್ತಾರೆ, ಅಥವಾ ಒಂದು ಲೈಟ್ ಹಾಕೊಂಡು ತ್ರಾಟಕ ಯೋಗ ಮಾಡ್ತಾರೆ. ನಾವೆಲ್ಲ ಲಿಂಗವನ್ನು ಇಟ್ಕೊಂಡು ತ್ರಾಟಕ ಯೋಗ ಮಾಡ್ತೇವೆ. ಆದರೆ ಬಸವಣ್ಣವರು 12ನೇ ಶತಮಾನದಲ್ಲಿ ಅಕ್ಕಮಾದೇವಿ ಹೆಂಗೆ ತ್ರಾಟಕ ಯೋಗವನ್ನು ಮಾಡಿ ಯೋಗ ಸಾಧನೆಯನ್ನು ಮಾಡಿದ ಮುಖಾಂತರ ಪರಿಪೂರ್ಣತೆಯನ್ನು ಪಡೆದುಕೊಂಡ್ರು. ಅಂಥ ಸಾಧನೆ ಮಾಡುವ ಸಲುವಾಗಿಯೇ ಇಂತಿಂಥ ವಚನ ಗಾಯನ ಮುಖಾಂತರವಾಗಿ ಇಂಥ ಶರಣ ಸಾಹಿತ್ಯ ಪರಿಷತ್ ವತಿಯಿಂದ ಭಾಳಷ್ಟು ಮಹತ್ತರವಾಗಿರ್ತಕ್ಕಂಥ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದರೆ ನಿಮ್ಮೆಲ್ಲರ ಗಾಯನವನ್ನು ನಾವು ಕೇಳಬೇಕಾಗೈತಿ. ಯಾಕಂತಂದ್ರೆ ಗಾಯನವನ್ನು, ವಚನವನ್ನು ಹಾಡೋದ್ರಿಂದ ದೀರ್ಘವಾಗಿರ್ತಕ್ಕಂಥ ಪ್ರಾಣಾಯಾಮ, ದೀರ್ಘವಾಗಿರ್ತಕ್ಕಂಥ ಉಸಿರಾಟ ತನ್ನಿಂದ ತಾನೇ ನಡೀತಾ ಇರ್ತದೆ. ಅಷ್ಟೊಂದು ಈ ಸಂಗೀತದಲ್ಲಿ ಶಕ್ತಿ ಇದೆ ಅಂತ. ಸಂಗೀತವನ್ನು ಹಾಡ್ತಾ ಇದ್ರೆ ಅಕ್ಕಪಕ್ಕದಲ್ಲಿರ್ತಕ್ಕಂಥ ಗಿಡ ಮರಗಳು, ಪರಿಸರಗಳು ಕೂಡ ಅವು ಆನಂದ ಪಡ್ತಾವಂತ, ಪ್ರಾಣಿ ಪಕ್ಷಿಗಳು ಕೂಡ ಆಲಿಸ್ತಾವಂತ. ಅಂಥ ಒಂದು ಸಂಗೀತ ಸುನಾದವನ್ನು
ಕೇಳುವ ಭಾಗ್ಯ ನಮಗೂ ಕೂಡ ಲಭಿಸಿದೆ ಅಂತಕ್ಕಂಥ ಮಾತೇಳಿ ಧ್ಯಾನದ ಮಹತ್ವ ಹಾಗೂ ಧ್ಯಾನವನ್ನು ಹೇಗೆ ಮಾಡಬೇಕು ಅನ್ನೋದನ್ನ ವಿವರವಾಗಿ ಇವರು ವಿವರವಾಗಿ ಹೇಳ್ತಿರ್ತಾರೆ. ಸ್ವತಃ ಅವರು ಬಹಳ ಯೋಗವನ್ನು ಮಾಡ್ತಾರೆ. ಅವರ ಯೋಗವನ್ನು ನೋಡಬೇಕು. ನಾವು ಅನೇಕ ಸಾರಿ ಅವರು ಯೋಗ ಮಾಡೋದನ್ನು ನೋಡಿದ್ದೇನೆ. ಆ ಥರ ಅವರು ಅಷ್ಟಾಂಗ ಸಿದ್ಧಿ ಯಮ ನಿಯಮ ಆಸನ ಪ್ರಾಣಾಯಾಮ ಅವರು ಸಮಾಧಿ ಸ್ಥಿತಿಯವರೆಗೂ ಹೋದಂಥ ಒಬ್ಬ ಸಿದ್ಧ ಪುರುಷರವರು. ಗುರುಗಳು ಹೇಳಿದರು ಪಂಚಕ್ಲೇಶಗಳು ವಾತ ಪಿತ್ತ ಕಫ ಧಾತು ಮಲ, ಈ 5 ಪಂಚಕ್ಲೇಶಗಳು. ಆ ವಾತ ಪಿತ್ತ ಕಫ ಮೇನ್ ಕಾರಣ. ಅದರಲ್ಲಿ ಮುಖ್ಯವಾದದ್ದು ವಾಯು ಪ್ರಧಾನ. ಇನ್ನು ನಾವು ಅಂತ ಹೇಳಿದರೆ ವಾಯು ಬಹಳ ಮುಖ್ಯ. ವಾಯುವೇ ಪ್ರಧಾನವಾದ ತತ್ವ. ಆ ವಾಯು ತತ್ವ ಹೇಗೆ ತಗೋಬೇಕು, ಎಲ್ಲಿಂದ ಬರುತ್ತೆ ಅಂದರೆ ಈ ಪ್ರಾಣಾಯಾಮದಿಂದ. ಈ ಪ್ರಾಣಾಯಾಮದಿಂದ ವಾಯು ತತ್ವವನ್ನು ನಾವು ತಗೊಳ್ತೇವೆ. ಹಾಗೆ ನಾವು ಎಲ್ಲ ಒಳ್ಳೊಳ್ಳೆ ಸೋಪು ಅವೆಲ್ಲ ಹಾಕಿ ಬಂದಿದ್ದೀವಿ, ಮೈಯೆಲ್ಲ ಶುಚಿಯಾಗಿದೆ. ಅದು ದೇಹದ ಹೊರಗಿನ ಶುಚಿ ಮಾತ್ರ. ಹಾಗೆ ನಮಗೆ ಮನಸ್ಸನ್ನು ಶುಚಿ ಮಾಡಬೇಕಾದ್ರೆ ಏನು ಮಾಡಬೇಕು? ಗುರೂಜಿಯವರು ಹೇಳಿದ್ರಲ್ಲ, ಈಗ ಧ್ಯಾನ ಮಾಡೋದ್ರಿಂದ ನಮ್ಮ ಮನಸ್ಸು ಶುಚಿ ಆಗುತ್ತೆ. ಇವೆರಡೇ ಅಲ್ಲ, ನಮ್ಮ ದೇಹದಲ್ಲಿ ಒಂದು ವೈಡ್ ಸರ್ಕ್ಯೂಟ್ ಇದೆ, ತಂತಿಗಳ ಜೋಡಣೆ ಆಗಿದೆ, ನರನಾಡಿಗಳಿದ್ದಾವೆ, ಕೋಟ್ಯಾಂತರ ನರನಾಡಿಗಳಿದ್ದಾವೆ. ಅದನ್ನೆಲ್ಲ ನಾವು ಶುಚಿ ಮಾಡಬೇಕಾದ್ರೆ ಯಾವುದರಿಂದ ಅಂದರೆ ಪ್ರಾಣಾಯಾಮ ಮಾಡೋದ್ರಿಂದ ನಮ್ಮ ಸಹಸ್ರ ನಾಡಿಗಳನ್ನು ನಾವು ಶುಚಿ ಮಾಡುವುದು. ಅಂತಹ ಒಂದು ಶುಚಿ ಕಾರ್ಯವನ್ನು ಒಂದು ಪ್ರಾಣಾಯಾಮ ಮಾಡೋಣ. ಓಕೆ, ನೇರವಾಗಿ ಕೂತ್ಕೊಳ್ಳೋಣ. 2 ಕೈಗಳು ಚಿನ್ಮುದ್ರೆಯಲ್ಲಿರಲಿ. ಈಗ ಕೆಲವರು ಹೊಸಬ್ರು ಇದ್ದೀರಾ, ನಾನು ಒಮ್ಮೆ ಮಾಡ್ತೇನೆ. ಇದರಲ್ಲಿ ಏನು ಮಾಡಬೇಕು? ಕಪಾಲಭಾತಿ ಅಂದರೆ ದೀರ್ಘವಾಗಿ ಉಸಿರು ತಗೊಳ್ಬೇಕು, ಕಂಟಿನ್ಯೂಯಸ್ ಆಗಿ ಹೊರ ಬಿಡ್ತಾ ಹೋಗ್ಬೇಕು. ಹೊರ ಬಿಡ್ತುವಾಗ ಹೊಟ್ಟೆ ಒಳಗೆ ಹೊರಗೆ ಬರ್ತಾ ಇರಬೇಕು, ರಿದಮಿಕ್ ಆಗಿರ್ಬೇಕು ಉಸಿರಾಟ. ನಾನು ಒಮ್ಮೆ ಮಾಡ್ತೇನೆ ನೋಡಿ, ಹಾಗೆ ಹೀಗೆ ಕಂಟಿನ್ಯೂಯಸ್ ಹೊರ ಹಾಕ್ತಾ ಇರಬೇಕು. ಮುಖದಲ್ಲಿ ಬಿಗಿತಾ ಇರಬಾರ್ದು, ಭುಜವನ್ನ ಕುಣಿಸಬಾರದು. ಸಂತೋಷವಾಗಿ ಸರಳವಾಗಿ ಉಸಿರನ್ನ ಕಂಟಿನ್ಯೂಸ್ ಹೊರಗೆ ಹಾಕ್ತಾ ಇರಬೇಕು. ಆಟೋಮೆಟಿಕಲಿ ಉಸಿರು ಹೋಗುತ್ತೆ, ಮತ್ತೆ ಕಂಟಿನ್ಯೂ ಫೋರ್ಸ್ಫುಲ್ ಆಗಿ ಉಸಿರು ತಗೋಬಾರ್ದು. ಹೊಟ್ಟೆ ಹೊರಗೆ. ಇದು ಕಪಾಲಭಾತಿ ಒಂದು ಕ್ರಿಯೆ ಆಗುದು. ಇದು ಷಟ್ಕ್ರಿಯೆಗಳಲ್ಲಿ ಈ ನೇರವಾಗಿ ಕೂತ್ಕೊಳ್ಳೋಣ. 2 ಕೈಗಳು ಚಿನ್ಮುದ್ರೆಯಲ್ಲಿ ಇರಲಿ. ದೀರ್ಘವಾಗಿ ಉಸಿರು ತಗೊಳ್ಳಿ. ಭುಜ ಕುಣಿಸಬಾರದು, ಮುಖದಲ್ಲಿ ವಿಕಾರತೆ ಇರಬಾರ್ದು. ಮೂವತ್ತು ಕೌಂಟ್ ಆದ ನಂತರ ಹಾಗೆ ಮೃದುವಾಗಿ ಕಣ್ಣು ಮುಚ್ಕೊಂಡು ಹಾಗೆ ಅಬ್ಸರ್ವ್ ಮಾಡಿ ವಿಶ್ರಾಂತಿ ನೋಡಿ. ನಿಂತ ತಕ್ಷಣ ಕೆಲವು ಸೆಕೆಂಡ್ಗಳ ಕಾಲ ಉಸಿರು ತಗೊಳ್ಳೋದ್ರಿಂದ ನೀವು ಉಸಿರು ಬಿಡೋದಿಲ್ಲ, ಸಹಜವಾಗಿ ಉಸಿರಾಟ ನಿಂತು ಬಿಡುತ್ತೆ. ಇದಕ್ಕೆ ನಾವು ಯೋಗದಲ್ಲಿ ಸಹಜ ಕುಂಭಕ, ಕೇವಲ ಕುಂಭಕ, ಅತ್ಯಂತ ಶ್ರೇಷ್ಠವಾದ ಸ್ಥಿತಿ. ಎಷ್ಟೋ ಸೆಕೆಂಡ್ಗಳು, 1 ನಿಮಿಷದವರೆಗೂ ಉಸಿರು ನಿಂತು ಬಿಡುತ್ತೆ. ಯಾರು ಹೆಚ್ಚು ಇದನ್ನು ಪ್ರಾಕ್ಟೀಸ್ ಮಾಡ್ತಾರೆ, ಆ ಉಸಿರನ್ನು ನಿಲ್ಲಿಸ್ತಾರೆ, ಸಹಜವಾಗಿ ನಿಂತು ಬಿಡುತ್ತೆ ಅದು. ನಂತರ ನಿಧಾನಗತಿಯಲ್ಲಿ ಉಸಿರಾಟ ಪ್ರಾರಂಭ ಆಗುತ್ತೆ. ಗಮನಿಸ್ಬೇಕು, ಪ್ರಾಣಾಯಾಮ ಅಂದರೆ ಕಂಪ್ಲೀಟ್ ಪ್ರಜ್ಞಾಪೂರ್ವಕವಾದ ಇದು ಒಂದು ಕ್ರಿಯೆ. ಈ ಪ್ರಾಣಾಯಾಮದಲ್ಲಿ ಏನಾಗುತ್ತೆ ಅಂದರೆ ಎಲ್ಲ ನಾವು ಹಾಲು ಕಾಸುವಾಗ ಏನು ಮಾಡ್ತೀವಿ? ಪಾತ್ರೆಯನ್ನು ತೊಳಿತೀವಿ ಅಲ್ವಾ? ಹಾಲನ್ನು ಕರೆಯುವಾಗ ಹಸುವಿನ ಕೆಚ್ಚಲನ್ನು ತೊಳೆದು ಪಾತ್ರೆಯನ್ನು ತೊಳೆದು ಹಾಲು ಇಡ್ತೀವಿ. ಯಾಕೆ? ಎಲ್ಲ ಕೊಳೆ ಇರ್ತದೆ. ಹಾಗೆ ಪ್ರಾಣಾಯಾಮಕ್ಕಿಂತ ಮೊದಲು ನಾವು ಕಪಾಲಭಾತಿ ಪ್ರಾಣಾಯಾಮ ಮಾಡ್ತೀವಿ. ಯಾಕಂತ ಹೇಳಿದ್ರೆ ಈ ದೇಹ ನಮ್ಮ ಪಾತ್ರೆ ಇದ್ದ ಹಾಗೆ, ಇದೆಲ್ಲ ಸ್ವಚ್ಛ ಮಾಡಬೇಕು ಅಂದರೆ ಈ ಕಪಾಲಭಾತಿ ಪ್ರಾಣಾಯಾಮ ಮಾಡಬೇಕು. ನಂತರ ಪ್ರಾಣಶಕ್ತಿಯನ್ನು ಒಳಗೆ ತಗೋಬೇಕಾದ್ರೆ ಇನ್ನುಳಿದ ಪ್ರಾಣಾಯಾಮವನ್ನು ಮಾಡ್ತಾ ಹೋಗೋಣ. ಈಗ 2ನೇ ಪ್ರಾಣಾಯಾಮ ಮಾಡೋಣ. ಸಮಯಾವಕಾಶ ಕಡಿಮೆ ಇರೋದ್ರಿಂದ ಈಗ 2ನೇ ಪ್ರಾಣಾಯಾಮ ಭಸ್ತ್ರಿಕಾ ಮಾಡಬೇಕು, ಭಸ್ತ್ರಿಕಾ ಬೇಡ. ನೇರವಾಗಿ ನಾವು ಭ್ರಾಮರಿ ಪ್ರಾಣಾಯಾಮ ಮಾಡಿ ದುಂಬಿ ಆಕಾರ ಬರೋಕೆ ನಾನು ಒಮ್ಮೆ ಹೇಳ್ತೇನೆ. ಕೆಲವರಿಗೆ ಹೊಸಬ್ರು ಇದ್ದೀರಾ, ಹೇಗೆ ತೋರಿಸ್ಕೊಟ್ಟಾಗೆ ಮಾಡಬೇಕು. ಫೋಲ್ಡ್ ಮಾಡಿ ಅಂಗ್ಲಕ್ಕೆ ಟಚ್ ಮಾಡ್ಕೋಬೇಕು. ಅಂಗ್ಲಕ್ಕೆ ಟಚ್ ಮಾಡಿ ಷಣ್ಮುಖಿ ಮುದ್ರೆ ನಂತರ ತೋರಿಸ್ತೇನೆ. ಯಾವ ರೀತಿ ಸೌಂಡ್ ಬರುತ್ತೆ ಅಂದರೆ ದುಂಬಿ ಸೌಂಡ್, ಜೇನು ನೋಡೋ ಸೌಂಡ್ ಏನು ಬರುತ್ತೆ ಅಂದರೆ ಈ ರೀತಿ ದುಂಬಿ ಸೌಂಡ್ ಬರಬೇಕು. ಅದಕ್ಕೆ ಮುದ್ರೆ ಹಾಕಬೇಕು. ಈ ಹೆಬ್ಬರಳಿಂದ ಕಿವಿ ಮುಚ್ಚಿ, 2 ಕಣ್ಣುಗಳನ್ನು ಮುಚ್ಚಿ, ತೋರು ಬರಳನ್ನು ಉಬ್ಬಿ ಮೇಲಿಡಿ, ಮಧ್ಯದ ಬೆರಳನ್ನು ಕಣ್ಣುಗಳ ಮೇಲೆ ಹಗುರವಾಗಿಡಿ. ಈ 2 ಉಂಗುರದ ಬೆರಳನ್ನು ಮೂಗಿನ ಒರಳೆ ಮೇಲಿಡಿ, ಕಿರು ಬೆರಳನ್ನು ತುಟಿ ಹಚ್ಚಿನಲ್ಲಿಡಿ. ಹೊರಗಿನ ಶಬ್ದ ಕೇಳಬಾರ್ದು. ದೀರ್ಘವಾಗಿ ಉಸಿರು ತಗೊಂಡು ದುಂಬಿ ಆಕಾರ ಮಾಡಿ. ವಾವ್, ಜೇನು ನೊಣಗಳ ಒಂದು ಹಿಂಡು ಬರ್ತಾ ಇದೆ ಅನ್ಬೇಕು, ಅಷ್ಟು ಸುಂದರ. ಈಗ ಇನ್ನೊಮ್ಮೆ ಮಾಡಿ.
ದೀರ್ಘವಾಗಿ ಉಸಿರು ತಗೊಳ್ಳಿ. ವಿಶ್ರಾಂತಿ. ಕೈಗಳನ್ನು ಬಿಡಿ. ಈಗ ನೋಡಿ, ಇದು ಒಂದು 10-15 ಬಾರಿ ಮಾಡಿದ್ರೆ ಇದೇನಾಗುತ್ತೆ ಅಂದ್ರೆ ಇಡೀ ನಮ್ಮ ಬ್ರೈನ್ ಸೆಲ್ಸ್ ಎಲ್ಲ ಆಕ್ಟಿವೇಟ್ ಆಗುತ್ತೆ. ಮುಖದಲ್ಲಿ ಹಲವಾರು ಪ್ರಯೋಜನಗಳು. ಯಾರಿಗೆ ನಿದ್ದೆ ಬರ್ತಾ ಇಲ್ಲ, ನಿದ್ದೆ ಬರಲ್ಲ ಅಂದ್ರೆ ರಾತ್ರಿ ಮಲಗುವ ಮುಂಚೆ ಒಂದು 10-15 ಸರಿ ಭ್ರಾಮರಿ ಪ್ರಾಣಾಯಾಮ ಮಾಡಿದ್ರೆ ಸುಖವಾದ ನಿದ್ದೆ ಬರುತ್ತೆ. ನಿಮ್ಮ ವಯೋಸಹಜ ಗುಣಗಳನ್ನು ದೂರ ಮಾಡುತ್ತೆ. ವಯೋಸಹಜ ಗುಣದಲ್ಲಿ ಮುಖದಲ್ಲಿ ಕಾಂತಿ ಬರುತ್ತೆ. ಆಯ್ತಾ? ನಿಮ್ಗೆ ಎಷ್ಟೇ ಏಜ್ ಆಗಿದ್ರು ಸಹ ಮುದುಕರ 70-80 ವರ್ಷ ಆದರೆ ಆ ಒಂದು ಇದು ಉತ್ಸಾಹ, ಉಲ್ಲಾಸ, ಚಟುವಟಿಕೆ ಅನೇಕ ಹಲವಾರು ನೂರಾರು ಪ್ರಯೋಜನಗಳು ಈ ಸಿಂಪಲ್ ಟೆಕ್ನಿಕಲ್ ಇದೆ ಪ್ರಾಣಾಯಾಮದಲ್ಲಿ. ಏನು ಅಂದರೆ ನಿಲುವು, ಕ್ರಿಯೆ, ಭಾವ, ಈ 3 ಅಂಶಗಳನ್ನು ಗಮನಿಸ್ತಾ ಇನ್ನೂ ಅನೇಕ ಪ್ರಾಣಾಯಾಮಗಳಿದ್ದಾವೆ. ಚಂದ್ರಾನುಲೋಮ ವಿಲೋಮ, ಸೂರ್ಯಾನುಲೋಮ ವಿಲೋಮ, ನಾಡಿ ಶೋಧನ ಕ್ರಿಯೆ, ಉಜ್ಜಾಯಿ, ಗುರುಗಳು ಹೇಳಿದಂಗೆ ನಮಗೆ ಶೀತಲಿ, ಶೀತಕಾರಿ, ಸದಂತ. ಈ ದೇಹವನ್ನು ತಂಪು ಮಾಡಬೇಕಾದ್ರೆ ಶೀತಲಿ, ಶೀತಕಾರಿ, ಸದಂತ ಇರುತ್ತೆ. ಅನೇಕ ಪ್ರಾಣಾಯಾಮಗಳಿದ್ದಾವೆ. ಈಗ ಮುಂದಿನ ಒಂದು ಕಾರ್ಯಕ್ರಮ ವಚನಗಳ ಮಹತ್ವ. ಬಸವಾದಿ ಪ್ರಮುಖರಿಂದ ವಿಶ್ವದ ಎಲ್ಲ ದಾರ್ಶನಿಕರನ್ನು ಸ್ಮರಿಸಿಕೊಂಡು ಅಖಿಲ ಭಾರತ ಶರಣ ಸಾಹಿತ್ಯ ಪರಿಷತ್ತು ಶಿವಮೊಗ್ಗ ಜಿಲ್ಲಾ ಘಟಕದ ವತಿಯಿಂದ ನಡೀತಾ ಇರುವಂತಹ ಶಿವಮೊಗ್ಗ ಜಿಲ್ಲಾ 7ನೆಯ ಶರಣ ಸಾಹಿತ್ಯ ಸಮ್ಮೇಳನದ ಪ್ರಾರಂಭದ ಈ ಒಂದು ವಿಶೇಷ ಕಾರ್ಯಕ್ರಮ ವಚನ ಗಾನಯಾನ ಅನೇಕ ದನಿ ಏಕಭಾವ, ಈ ಒಂದು ಶುಭ ಸಮಾರಂಭದ ದಿವ್ಯ ಸಾನ್ನಿಧ್ಯವನ್ನು ಕರುಣಿಸಿರುವಂತಹ ಆತ್ಮೀಯರಾದ ಪೂಜ್ಯ ಯೋಗ ಗುರುಗಳು ಮತ್ತು ಯೋಗದಲ್ಲೇ PhD ಮಾಡಿ ಡಾಕ್ಟರೇಟನ್ನು ಪಡ್ಕೊಂಡಿರ್ತಕ್ಕಂಥ ಪರಮ ಪೂಜ್ಯ ಶ್ರೀಮನ್ ನಿರಂಜನ ಪ್ರಣವ ಸ್ವರೂಪಿ ಡಾಕ್ಟರ್ ಮಹಾಂತ ಸ್ವಾಮಿಗಳವರ ಜಂಗಮಚರಣಗಳಲ್ಲಿ ಭಕ್ತಿ ಪುರಸರವಾಗಿ ಕೊಡಬಿಟ್ಟು ಈ ಒಂದು ಅನೇಕ ದನಿ ಏಕಭಾವಕ್ಕೆ ನಿಮ್ಮನ್ನೆಲ್ಲರೂ ತಯಾರು ಮಾಡಿರ್ತಕ್ಕಂಥ ಗುರುಗುಹ ಸಂಗೀತ ಶಾಲೆಯ ನಾಗರಾಜ್ ಮತ್ತು ಅವರ ಶಿಷ್ಯ ವರ್ಗದವರೆಲ್ಲರಲ್ಲಿ ಮತ್ತು ಭಾಗವಹಿಸುವಂಥವರಲ್ಲಿ ಶರಣಾರ್ಥಿಗಳು. ವಚನಗಳ ಮಹತ್ವವನ್ನು ಕುರಿತು ಹೇಳಬೇಕು ಅಂತೇಳಿ ನಿರೂಪಣೆ ಮಾಡ್ತಾ ಬಸವರಾಜ್ ಅವರು ಹೇಳಿದರು. ಭಾಳ ಹೇಳೋದಿಲ್ಲ, ಕನ್ನಡದ್ದೇ 2 ಪದ್ಯಗಳನ್ನು ನಿಮಗೆ ಹೇಳ್ತೀನಿ. ವಚನಗಳು ಎಷ್ಟು ಮಹತ್ವದವನ್ನು ನಿಮಗೆ ಅರಿವಿಗೆ ಬರುತ್ತೆ. ಇಭಶೈಲಂಗಳ ನೇರಿ ಏರಿ ರುಧಿರ ಸ್ತೋತ್ರಗಳಂ ದಾಂಟಿ ದಾಂಟಿ ಇಭದೋಳ್ ನೀಳ ಲತಾ ಪ್ರತಾನ ವಿಪಿನಾವ್ರಾತಂಗಳೋಳ್ ಸಿಲ್ಕಿ ಸಿಲ್ಕಿ ಭರಂಗೈದೆರೆದೈದು ಕಂಡನ್ ಕುರುಪತಿ ಶರಜಾಲ ಜರ್ಜರಿತ ಗಾತ್ರ ತ್ರಾಣದಂ ದ್ರೋಣದಂ. ಇದು ಎಷ್ಟು ಜನಕ್ಕೆ ಅರ್ಥ ಆಯಿತು? ಕೈ ಎತ್ತಿ ನೋಡೋಣ. ಅರ್ಥ ಆದವ್ರು ಕೈ ಎತ್ತಬೇಕಿಲ್ಲ. ಆಗಲಿಲ್ಲಲ್ಲ? ಇನ್ನೊಂದು ಪದ್ಯ ಹೇಳ್ತೀನಿ ನಿಮಗೆ, ಅದು ಅರ್ಥ ಆಗದೆ ಇದ್ದವ್ರು ಕೈ ಎತ್ಬೇಕು. ಆ ಪದ್ಯ ಗೊತ್ತಾಯ್ತಾ? ಇವನಾರವ 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 ಎಂದೆನಿಸದಿರಯ್ಯ, ಇವ ನಮ್ಮವ ಇವ ನಮ್ಮವ ಇವ ನಮ್ಮವ ಎಂದೆನಿಸಯ್ಯ, ಕೂಡಲ ಸಂಗಮ ದೇವ ನಿಮ್ಮ ಮನೆಯ ಮಗನೆಂದೆನಿಸಯ್ಯ. ಯಾರಿಗೆ ಅರ್ಥ ಆಗಿಲ್ಲ ಹೇಳ್ರಿ? ವಚನಗಳ ಮಹತ್ವ ಏನಪ್ಪ ಅಂತಂದ್ರೆ, ಜನಸಾಮಾನ್ಯರಿಗೆ ಅರ್ಥವಾಗುವ ಭಾಷೆಯಲ್ಲಿ ತತ್ವವನ್ನ, ಮೌಲ್ಯವನ್ನ, ಆಧ್ಯಾತ್ಮವನ್ನ, ಧರ್ಮವನ್ನ, ನೀತಿಯನ್ನ ಹೇಳ್ಕೊಟ್ಟಿದ್ದು ವಚನಗಳ ಮಹತ್ವ. ಯಾಕೆ ನಮಗೆ ಮಹತ್ವ ಆಗ್ತದೆ? ಈ ಕಾರಣ ನೀವು ಮೊದಲು ಹೇಳಿದ್ದು ಬಹುಶಃ ಪಂಪ ಭಾರತ ಅಥವಾ ರನ್ನನ ಗದಾ ಯುದ್ಧದ ಒಂದು ಪ್ರಸಂಗದ್ದು ಅನ್ಸುತ್ತೆ. ಅಲ್ಲಿ ಕೊನೆ 17 ದಿನಗಳು ಯುದ್ಧ ಮುಗಿದು 17ನೇ ದಿನ ರಾತ್ರಿ ದುರ್ಯೋಧನ ಸಂಜಯನ ಜೊತೆಯಲ್ಲಿ ಕುರುಕ್ಷೇತ್ರ ಯುದ್ಧ ಭೂಮಿಯನ್ನ ನೋಡೋದಕ್ಕೆ ಯಾರ್ಯಾರು ಬದುಕಿದ್ದಾರೆ, ಯಾರ್ಯಾರು ಸತ್ತಿದ್ದಾರೆ ಅಂತ ನೋಡೋದಕ್ಕೆ ಅಂತ ಹೋದ ಸಂದರ್ಭದೊಳಗೆ ಆ ಯುದ್ಧ ಭೂಮಿಯ ಭೀಕರತೆ ಹೆಂಗಿತ್ತು ಅನ್ನೋದನ್ನ ವರ್ಣನೆ ಮಾಡೋದಕ್ಕೆ ಕವಿ ಈ ತರ ಬಳಸಿದ. ಇಭಶೈಲಂಗಳ ನೇರಿ ಏರಿ ರುಧಿರ ಸ್ತೋತ್ರಗಳನ್ನು ದಾಂಟಿ ದಾಂಟಿ ನಿಮಗೆ ಢಡ 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 ಅನ್ಬೋದು. ಅದು ಧ್ವನಿಪೂರ್ಣವಾಗಿ ಅದು ನಮಗೆ ಅರಿವಿಗೆ ಬರುತ್ತೆ. ಆದರೆ ಪದಗಳನ್ನೆಲ್ಲ ಸೇರಿಸಿ ನಾವು ಅರ್ಥ ಮಾಡಿಕೊಳ್ಬೇಕು ಅಂತಂದ್ರೆ ಅಷ್ಟು ಸುಲಭಿಲ್ಲ. ಹಾಗಾಗಿ ಅದು ಕನ್ನಡವೇ ಆದ್ರೂ ಕೂಡ ಸ್ವಲ್ಪ ಅದಕ್ಕೆ ನಮಗೆ ಛಂದಸ್ಸಿನ ಜ್ಞಾನ ಬೇಕು, ಆಮೇಲೆ ಭಾಷೆಯ ಮತ್ತು ಪದಗಳ ಜ್ಞಾನ ಹೆಚ್ಚಾಗಿ ಬೇಕು. ಅವಾಗ ಮಾತ್ರ ನಾವು ಇಂಥ ಪದ್ಯಗಳನ್ನ ಅರ್ಥ ಮಾಡಿಕೊಳ್ಳೋಕೆ ಸಾಧ್ಯ. ಆದ್ರೆ ವಚನಗಳನ್ನ ಅರ್ಥ ಮಾಡಿಕೊಳ್ಳೋಕೆ ಏನೋ ಭಾಳ ವಿದ್ವತ್ ಬೇಕಾಗಿಲ್ಲ. ನಮಗೆ ಬೇಕಾಗಿರ್ತಕ್ಕಂಥದ್ದು ಏನಪ್ಪ ಅಂದ್ರೆ ಅನುಭವ, ಜೀವನದ ಅನುಭವಗಳು ಇದ್ಬಿಟ್ರೆ ಸಾಕು. ವಚನಗಳು ತುಂಬ ಚೆನ್ನಾಗಿ ನಮಗೆ ಅರಿವಿಗೆ ಬರೋದಕ್ಕೆ ಸಾಧ್ಯವಾಗುತ್ತೆ. ಆ ದೃಷ್ಟಿಯಿಂದನೇ ವಚನಗಳು ಯಾಕೆ ನಮಗೆಲ್ಲರಿಗೂ ಮಹತ್ವದಾಗ್ತವೆ ಅಂತ ಹೇಳಿದ್ರೆ, ಒಬ್ಬ
ಪಾಂಡಿತ್ಯವನ್ನು ಹೊಂದಿರತಕ್ಕಂಥ ವಿದ್ವಾಂಸರಿಂದ ಹಿಡಿದು ಒಬ್ಬ ಸಾಮಾನ್ಯ ಮನುಷ್ಯನವರೆಗೂ ಕೂಡ ಅರ್ಥವಾಗುವಂತಹ ಒಂದು ಸಂಗತಿಗಳನ್ನು ವಚನಗಳು ಹೊಂದಿರೋದ್ರಿಂದಾಗಿ ವಚನಗಳು ಬಹಳ ಮಹತ್ವದ್ದಾಗ್ತವೆ. ಆ ನಿಟ್ಟಿನೊಳಗೆ ವಚನಗಳನ್ನು ಅನುಸಂಧಾನ ಮಾಡಬೇಕು ಅನ್ನುವಂಥ ಹಿನ್ನೆಲೆಯಲ್ಲಿ ಇವತ್ತು ವಚನ ಗಾಯನ ಅನೇಕದಲ್ಲಿ ಏಕಭಾವ ಅನ್ನುವಂಥ ಒಂದು ವಿಶೇಷ ಕಾರ್ಯಕ್ರಮವನ್ನು ಶರಣ ಸಾಹಿತ್ಯ ಪರಿಷತ್ನವರು ಮಾಡ್ಕೊಂಡು ಬಂದಿದ್ದಾರೆ. ನಿಮಗೆಲ್ಲ ಪ್ರಾರ್ಥನೆಯಲ್ಲಿ ಒಂದು ವಚನ ಹೇಳಿದ್ರು. ಈಗ ಜಗದಗಲ ಮುಗಿಲಗಲ ಮಿಗೆಯಗಲ ನಿಮ್ಮಗಲ ಪಾತಾಳದಿಂದ ಅತ್ತತ್ತ ನಿಮ್ಮ ಶ್ರೀಚರಣ, ಬ್ರಹ್ಮಾಂಡದಿಂದ ಅತ್ತತ್ತ ನಿಮ್ಮ ಶ್ರೀಮುಕ್ತ, ಅಗಮ್ಯ ಅಗೋಚರ ಅಪ್ರತಿಮ ಲಿಂಗವೇ ಕೂಡಲ ಸಂಗಮ ದೇವ ನೀವೆನ್ನ ಕರಸ್ಥಳಕ್ಕೆ ಬಂದು ಚುರುಕಾಗಿಲ್ಲ. ಎಷ್ಟು ಚಂದ ಹೇಳ್ತಾರಲ್ಲ, ದೇವ್ರು ಎಷ್ಟು ದೊಡ್ಡವರು ಅಂತ ಬಸವಣ್ಣವ್ರಿಗೆ ಕೇಳಿದ್ರಂತೆ ಯಾರು ಬಂದು. ಬಸವಣ್ಣ ದೇವ್ರದ್ದು ಮೆಜರ್ಮೆಂಟ್ ಹೇಳಪ್ಪ ಅಂತ ನೀವೆಲ್ಲ ಚೈನ್ ಹಿಡ್ಕೊಂಡು ಅಳತೆ ಮಾಡ್ತೀರಲ್ಲ, ಹಂಗೆ ನೆಲ ಅಳತೆ ಮಾಡ್ತೀರಲ್ಲ, ಬಸವಣ್ಣ ದೇವ್ರು ಎಷ್ಟು ದೊಡ್ಡವರು ಅಂತ ಕೇಳಿದಾಗ ಬಸವಣ್ಣವ್ರು ಅಂದರು, ಜಗದಗಲ ಮುಗಿಲಗಲ ಮಿಗೆಯಗಲ ನಿಮ್ಮದ. ಎಷ್ಟು ಜಗತ್ತಿನಷ್ಟು ಮುಗಿಲಿನಷ್ಟು ಇಲ್ಲ, ಅದನ್ನು ಮೀರಿತ್ತು. ಮತ್ತು ಆ ದೇವರ ಪಾದಗಳು ಎಲ್ಲಿದ್ದಾವೆ? ಪಾತಾಳದಿಂದ ಅತ್ತತ್ತ ನಿಮ್ಮ ಶ್ರೀಚರಣ, ಹಿಡಿಯೋಕ್ಕಾಗಲ್ಲ. ಆ ದೇವರ ಮುಕುಟ ಇಲ್ಲೈತಿ, ಬ್ರಹ್ಮಾಂಡದಿಂದ ಅತ್ತತ್ತ ನಿಮ್ಮ ಶ್ರೀ ಮುಕುಟ, ಅದನ್ನು ಕೂಡ ತಲುಪಕ್ಕಾಗೋದಿಲ್ಲ. ಹಾಗಾಗಿ ಆ ದೇವರ ಅಳತೆ ನೋಡೋಕ್ಕಾಗಲ್ಲ, ಪಾದಗಳು ತಮಗೆ ದರ್ಶನಕ್ಕೆ ಸಿಗಲ್ಲ, ಅದು ನಮಗೆ ಸಿಗಲ್ಲ. ಆ ದೇವ್ರು ಹೆಂಗಿದಾರಪ್ಪ ಅಂತಂದ್ರೆ ಅಗಮ್ಯ ಅಗೋಚರ ಅಪ್ರತಿಮ ಲಿಂಗ. ಏನು ನಾವು ಗಮನಕ್ಕೆ ಬರೋಕ್ಕಾಗಲ್ಲ. ಆಮೇಲೆ ನಮ್ಮ ಇಂದ್ರಿಯಗಳಿಂದ ಅದನ್ನ ಹೇಗಿದೆ ಅಂತೇಳಿ ನಾವು ಅನುಭವ ಪಡ್ಕೊಳ್ಳೋಕೆ ಸಾಧ್ಯ ಆಗೋದಿಲ್ಲ. ಆಮೇಲೆ ಇನ್ನೊಂದು ಯಾವುದರ ಹೋಲಿಕೆ ಮಾಡಿ ನಾವು ಪ್ರತಿಮೆಯನ್ನು ಹೋಲಿಕೆ ಮಾಡಿ ದೇವ್ರು ಹಿಂಗಿದಾರೆ ಅಂತ ಹೇಳಕ್ಕೆ ಬರೋದಿಲ್ಲ. ಅಂತ ದೇವರು ನಮಗೆ ಈ ಲಿಂಗದ ರೂಪದ ಕರಸ್ಥಲಕ್ಕೆ ಬಂದು ಚುರುಕಾಗಿದ್ದಾನೆ, ಮಿನಿಯೇಚರ್ ಆಗಿದ್ದಾನೆ ಅಂತೇಳಿ ಈ ವಚನ ಹೇಳ್ತೇವೆ. ನೋಡ್ರಿ ಎಷ್ಟು ಸರಳವಾಗಿ ದೇವರ ಅಖಂಡತೆಯನ್ನ, ದೇವರ ಸರ್ವವ್ಯಾಪಕತ್ವವನ್ನ ಇಷ್ಟು ಸರಳವಾಗಿ ಕನ್ನಡದೊಳಗೆ ಹೇಳಿದ್ದಾರೆ ಅಂತಂದ್ರೆ ಎಷ್ಟು ಅದ್ಭುತ ವಚನಗಳು. ಹಿಂಗೆ ವಚನಗಳ ಮಹತ್ವದ ಬಗ್ಗೆ ಹೇಳ್ತಾ ಹೋದ್ರೆ ಬೇಕಾದಷ್ಟು ಹೇಳ್ಬೋದು. ಒಂದೊಂದು ವಚನಗಳು ಕೂಡ ಮಹತ್ವದ್ದೇ. ಇವೆಲ್ಲ ಸರಳ ವಚನಗಳಾದವಲ್ಲ, ಇನ್ನೊಂದು ಸಂಕೀರ್ಣ ವಚನಗಳು ಅದಾವೆ. ಅವನ್ನ ನಾವು ಅರ್ಥ ಮಾಡಿಕೊಳ್ಬೇಕು ಅಂತಂದ್ರೆ ಬದುಕಿಗೆ ಬಹಳ ಅನುಭವಗಳು ಬೇಕು, ಮತ್ತು ವಚನಗಳಲ್ಲಿ ಸ್ವಲ್ಪ ನಾವು ಸಾಧನೆಯನ್ನು ಮಾಡಿರ್ಬೇಕಾಗುತ್ತೆ. ಅಂತ ಕೆಲವೊಂದಿಷ್ಟು ಸಂಕೀರ್ಣ ವಚನಗಳು ಬರ್ತವೆ. ಈಗ ಒಂದೇ ಒಂದು ವಚನ ಹೇಳ್ತಾರೆ, ಅರ್ಥ ಹೇಳ್ಕೋಬೋದು, ಸಮಯ ಆಗಿದೆ. ಆ ವಚನ ಏನಪ್ಪಾ ಅಂತಂದ್ರೆ, ಉದಕದೊಳಗೆ ಅದು ಬೇಡ. ಒಂದು ವಚನ ಏನಪ್ಪಾ ಅಂತಂದ್ರೆ, ಈಗ ಬಯಲು ಬಯಲನೆ ಬಿತ್ತಿ, ಬಸವಣ್ಣ ಅಲ್ಲಪ್ರಭುದೇವ ವಚನ, ಬಹಳ ಸರಳವಾದ ಪದಗಳು. ಅದು ಅರ್ಥ ಮಾಡಿಕೊಳ್ಳೋದು ಎಷ್ಟು ಕಠಿಣ ಹೇಳಿ. ಬಯಲು ಬಯಲನೆ ಬಿತ್ತಿ, ಬಯಲು ಬಯಲನೆ ಬೆಳೆದು, ಬಯಲು ಬಯಲಾಗಿ ಬಯಲಾಗಿತ್ತಯ್ಯ. ಬಯಲ ಜೀವನ, ಬಯಲ ಭಾವನೆ, ಬಯಲು ಬಯಲಾಗಿ ಬಯಲಾಗಿತ್ತಯ್ಯ. ನಿಮ್ಮ ಪೂಜಿಸಿದವರು ಮುನ್ನವೇ ಬಯಲಾದರು, ನಾನಿಮ್ಮ ನಂಬಿ ಬಯಲಾದೆ ಗುಹೇಶ್ವರ. ಅರ್ಥ ಮಾಡಿ ನೋಡಿದ್ದ ಅಲ್ವಾ? ಬಹಳ ಸರಳವಾದಂಥ 3 ಅಕ್ಷರದ ಒಂದು ಪದವನ್ನು ಪದೇ 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 ಪುನರಾವರ್ತನೆ ಮಾಡಿ 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 ಪೂರ್ಣಮದ ಪೂರ್ಣಮಿದಂ ಅನ್ನುವಂಥ ಆ ಶ್ಲೋಕಕ್ಕೆ ಒಂದು ಅನುವರ್ತಕವಾಗುವಂಥ ರೀತಿಯ ಒಂದು ಕನ್ನಡದ ಅಪರೂಪದ ಪದವನ್ನು ಕಾಯ್ದು ಮಾಡಿಕೊಟ್ಟಿದ್ದು ಈ ನಮ್ಮ ಜಿಲ್ಲೆ ಅಲ್ಲಮಪ್ರಭುದೇವರು. ಆ ವಚನ ಇಷ್ಟು ಚೆನ್ನಾಗಿದೆಯಲ್ಲ, ಅದನ್ನು ವಿವರಣೆ ಮಾಡ್ತಾ ಹೋದ್ವಿ ಅಂದರೆ ದಿನಗಳು ಸಾಲು. ಹೀಗೆ ವಚನಗಳು ಬಹಳ ಅಪರೂಪದ ಮೌಲ್ಯಗಳನ್ನು ಅದರೊಳಗೆ ಅಳವಡಿಸ್ಕೊಂಡಿದ್ದಾವೆ. ಯಾವ ವಿಷಯಕ್ಕೆ ನೀವು ವಚನಗಳನ್ನು ನೋಡ್ತೀರಿ ಅಂದ್ರೂ ಕೂಡ ಆ ವಿಷಯ ನಿಮಗೆ ವಚನಗಳಲ್ಲಿ ಸಿಗುತ್ತೆ. ಹಾಗಂತ ಬುದ್ಧಿ ನಮಗೆ AI ಬಗ್ಗೆ ವಚನದಲ್ಲಿ ಏನು ಹೇಳಿದ್ದಾರೆ ಅಂತ ಕೇಳಿದ್ರೆ ಸಿಗಲ್ಲ. AI ಇವತ್ತಿಂದು, ಅದು AI ತಯಾರು ಮಾಡುವಂಥ ಮನುಷ್ಯನ ಮನಸ್ಥಿತಿ ಹೆಂಗಿರ್ತದೆ, ಆ ಮನಸ್ಥಿತಿಯನ್ನು ಮನುಷ್ಯ ಹೆಂಗೆ ಬಳಸ್ಕೊಳ್ಬೇಕು, ಹೆಂಗೆ ಬೆಳಿಬೇಕು ಅನ್ನುವಂಥ ಒಂದು ಮೌಲ್ಯಗಳನ್ನು ವಚನಗಳು ನಮಗೆ ತಿಳಿಸ್ಕೊಡುವಂಥ ಕೆಲಸವನ್ನು ಮಾಡ್ತಾ ಹೋಗ್ತಾರೆ. ಮೂಲಭೂತವಾಗಿರ್ತಕ್ಕಂಥ ಸಂಗತಿಗಳು ವಚನಗಳಲ್ಲಿ ಸಿಗ್ತವೆ ನಮಗೆ. ಆ ದೃಷ್ಟಿಯಿಂದ ಇಂಥ ಹಲವಾರು ಸಂಗತಿಗಳನ್ನು ಹೊಂದಿರ್ತಕ್ಕಂಥ ವಚನಗಳನ್ನು ನೀವೆಲ್ಲರೂ ಕೂಡ ಕಲ್ತಿದ್ದೀರಿ, ಹಾಡ್ತಾ ಇದ್ದೀರಿ. ಇನ್ಮೇಲೆ ನೀವೆಲ್ಲರೂ ಕೂಡ ವಚನಗಳನ್ನು ಹಾಡೋದಕ್ಕೆ ಪ್ರಾರಂಭ ಮಾಡಿ ಅವುಗಳ ಅನುಸಂಧಾನವನ್ನು ಮಾಡ್ತಾ ಹೋಗಿ ಅನ್ನುವಂಥ ಒಂದು ಸಂಗತಿ ನಿಮ್ಮ ಜೊತೆ ಹಂಚ್ಕೊಂಡು, ಇವತ್ತಿನ ಎಲ್ಲ ಕಾರ್ಯಕ್ರಮಗಳಿಗೆ, ನಾಳೆ ಎಲ್ಲ ಕಾರ್ಯಕ್ರಮಗಳಿಗೆ ಇಷ್ಟೇ ಶ್ರದ್ಧೆಯಿಂದ ನೀವೆಲ್ಲರೂ ಕೂಡ ಈಗೇನು ಮುಖದಲ್ಲೆಲ್ಲ ಕಳೆಯಾಗಿ ಬಂದಿದ್ದೀರಲ್ಲ, ಉದ್ಘಾಟನಾ ಸಮಾರಂಭದಲ್ಲಿ ಇಷ್ಟೇ ಕಳೆಯಾಗಿ ಕೂತ್ಕೋಬೇಕು. ಹಾಗಂತ ಮನೆಗೆ ಹೋಗ್ಬೇಡ್ರಿ, ನೀವು ಪ್ರಸಾದ ಮಾಡಿಕೊಂಡು ಇಲ್ಲೇ ಉದ್ಘಾಟನಾ ಸಮಾರಂಭದಲ್ಲಿ ಇಷ್ಟೇ ಕಳೆಯಿಂದ ಕೂತ್ಕೊಂಡು ಈ ಕಾರ್ಯಕ್ರಮವನ್ನು ಯಶಸ್ಸು ಮಾಡಿಕೊಳ್ಬೇಕು ಅನ್ನುವಂಥ ಒಂದು ಕರೆಯನ್ನು ಈ ಸಂದರ್ಭದಲ್ಲಿ ನೀಡಿ, ಪೂಜ್ಯರು ಕೂಡ ಈಗಾಗಲೇ ಪ್ರಾಣಾಯಾಮ ಧ್ಯಾನದ ಮಹತ್ವದ ಕುರಿತಾಗಿ ನಿಮಗೆಲ್ಲ ಹೇಳ್ಕೊಟ್ಟಿದ್ದಾರೆ. ಅದ್ರ ಬಗ್ಗೆ ನಾವು ಹೆಚ್ಚು ಮಾತಾಡಿದ್ದೇನೆ. ಇಷ್ಟು ವಿಚಾರಗಳು ನಿಮ್ಮ ಜೊತೆ ಹಂಚ್ಕೊಂಡು ವಚನಗಳ ಅನುಸಂಧಾನವನ್ನು ಮಾಡೋಣ ಅಂತೇಳಿ ಸಂದರ್ಭದಲ್ಲಿ ತಿಳಿಸಿ ಎಲ್ಲರಿಗೂ ಶುಭ ಕೋರಿ ಮಾತುಗಳು ವಿರಾಮ ಕೊಡ್ತೀನಿ. ಚಪ್ಪಾಳೆ. ಈಗ ಮುಂದಿನ ಕಾರ್ಯಕ್ರಮ ಬಹಳ ಮುಖ್ಯವಾದ ಕಾರ್ಯಕ್ರಮ, ನಿಮ್ಮೆಲ್ಲರ ಕಾರ್ಯಕ್ರಮ ವಚನದೊಂದಿಗೆ ಧ್ಯಾನ. ಶ್ರೀ ಶೃಂಗೇರಿ ನಾಗರಾಜ್ ಗುರುಗೋವ ಸಂಗೀತ ಇವರ ತಂಡದಿಂದ ಈಗಾಗಲೇ ಆನ್ಲೈನ್ ಆಫ್ಲೈನಲ್ಲಿ ಎಲ್ಲ ಅಭ್ಯಾಸ ಮಾಡಿದಿರಿ.
ಈಗ ವಚನದೊಂದಿಗೆ ಧ್ಯಾನ ಪ್ರಾರಂಭ ಮಾಡಬೇಕು ನಾಗರಾಜರವರಲ್ಲಿ ಕೋರ್ಕೊಳ್ತೇನೆ. ವಚನದೊಂದಿಗೆ ಧ್ಯಾನ ಅಂದರೆ ಸುಮ್ಮನೆ ಕಣ್ಣು ಕೂತ್ಕೊಳ್ಳೋದಲ್ಲ, ವಚನಗಳನ್ನು ಹಾಡೋದ್ರಲ್ಲಿ ತನ್ಮಯರಾಗೋದು ಅಂತ. ತನ್ಮಯತೆಯೇ ಧ್ಯಾನ ಅಂತೇಳಿ ಇದುವರೆಗೂ ದೇವರ ಸ್ವರೂಪದ ವಚನವನ್ನು ನನ್ನ ಅಸ್ತಮಾನ ನನ್ನ ಪ್ರಾಣವೂ ಕೂಡ ಹೋಗುತ್ತೆ ಅನ್ನುವಂಥ ಒಂದು ಹಿನ್ನೆಲೆಯಲ್ಲಿ ದೇವರ ಸ್ಮರಣೆ ಅನ್ನುವಂಥದ್ದು ಎಷ್ಟು ಮಹತ್ವದ್ದು, ಭಕ್ತಿ ಅನ್ನೋದು ಎಷ್ಟು ಮಹತ್ವದ್ದು ಅನ್ನೋದನ್ನ ಈ ವಚನದ ಮೂಲಕವಾಗಿ ಬಸವಣ್ಣವ್ರು ತಿಳಿಸ್ಕೊಡ್ತಾ ಅವ್ರು ಪ್ರಾರ್ಥನೆ ಮಾಡಿಕೊಳ್ತಾರೆ. ಸದಾಕಾಲ ನಿನ್ನ ಚರಣ ನನ್ನ ಹೃದಯದೊಳಗಿರಲಿ, ನಿನ್ನ ಷಡಕ್ಷರಿ ಮಂತ್ರ ನನ್ನ ವದನದೊಳಗಿರಲಿ ಅನ್ನುವಂಥ ಒಂದು ಪ್ರಾರ್ಥನೆಯನ್ನ ಈ ವಚನದ ಮೂಲಕವಾಗಿ ಬಸವಣ್ಣ ಮಾಡ್ತಿದ್ದಾರೆ. ಈಗ ವಚನ ಸಗಮ ಗಮ ಬರಿ ಮಮ ಗಮ ಸರಿ ಸ ಗಮ ಬಾಬ ಮಗರಿ ಬಾಬ ಸರಿ ದರಿ ಪಮಗ ಸರಿ ಸ ಗಮರಿ ಪಗ ಅಪರಾರಿ ರಪಗ ರಪಗಾರಿ ರಿ ಸ ರಪರಿ ರಪಗಾರಿ ರಪಗ ರಪಗಾರಿ Hasta
ಆದ್ಯರ ವಚನಗಳೇನಿದಾವಲ್ಲ ಆ ವಚನಗಳನ್ನ ಹೇಳ್ತಕ್ಕಂಥವ್ರು ಎಲ್ಲರೂ ಕೂಡ ಅಳವಡಿಸಿಕೊಂಡು ಬಾಳಿದ್ರು ಬದುಕಿದ್ರು. ಆದ್ಯರ ವಚನ ಆದ್ಯರಿಗೆ ವೇದ್ಯವಾಯಿತು. ಮತ್ತೆ ಆ ವಚನ ನಾನು ವೇದ್ಯ ಮಾಡ್ಕೊಳ್ಬೇಕಂದ್ರೆ ಏನು ಮಾಡ್ಕೊಳ್ಬೇಕು ಅಂತ ಹೇಳಿದ್ರೆ ಸಾಧನೆ ಮಾಡಬೇಕು. ನಿಮ್ಮ ಅನುಭವದಿಂದ ಏನೋ ಭಾವನಾಸ್ತಿ ಆಯಿತು. ವಚನಗಳು ನಮ್ಮವಾಗಬೇಕು ಅಂತಂದರೆ ಅದರ ಅನುಭವ ನಮಗಾಗಬೇಕು ಅಂತ ಹೇಳಿದ್ರೆ ನಾನು ಸಾಧನೆಯ ಹಾದಿಯಲ್ಲಿ ನಡಿಬೇಕು. ಹಾಗೆ ಸಾಧನೆಯ ಹಾದಿಯಲ್ಲಿ ನಡೆದಾಗ ಆ ವಚನಗಳ ಆದ್ಯರ ವಚನಗಳ ಅನುಭವ ನನಗಾಗುತ್ತೆ. ಅಷ್ಟೇ ಅಲ್ಲ, ಭವವೂ ಕೂಡ ನಾಶವಾಗುತ್ತೆ ಅನ್ನುವಂಥದ್ದನ್ನು ಈ ವಚನದ ಮೂಲಕವಾಗಿ ಬಸವಣ್ಣ ಹೇಳ್ತಿದ್ರೆ ಈಗ ವಚನ ಹಾಗೆ ಸಗ 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 ಮಗರಿ ಸನಿ ರೇ ನೀ ರೇ ನೀ ರೇ ಗರಿ ಸನಿ ಸಗ ಸಗ ಸರಿ ಗ ಮ ಪ ಮಗರಿ ಸನಿ ಸನಿ ಸಾ ಮ ಪ ಸಾ ಸ ಸ ನಿ ಸನಿ ಗರಿ ರಿ ಪ ಪ ಮ ಮ ಗರಿ ಗ ರಿ ಸಾ ಮ ಪ ಸಾ ಸ ಸ ನಿ ಸನಿ ಗರಿ ಮ ಮ ಗ ಮ ಗರಿ ಸನಿ ದ ನಿ ರಿ ನಿ ಸಾ ಆದ್ಯರ ವಚನ ಆದ್ಯರಿಗಾಯಿತು ಆದ್ಯರ ವಚನ ಆದ್ಯರಿಗಾಯಿತು ವೇದ್ಯರಿಗಲ್ಲದೆ ಸಾಧ್ಯವಾಗದು ಆದ್ಯರ ವಚನ ಆದ್ಯರಿಗಾಯಿತು ಆದ್ಯರ ವಚನ ಆದ್ಯರಿಗಾಯಿತು ವೇದ್ಯರಿಗಲ್ಲದೆ ಸಾಧ್ಯವಾಗದು ವೇದ್ಯರಿಗಲ್ಲದೆ ಸಾಧ್ಯವಾಗದು ಕೂಡಲ ಸಂಗಮ ದೇವಾ ಕೂಡಲ ಸಂಗಮ ದೇವಾ ಅನುಭವದಿಂದ ಎನ್ನ ಭವಂ ನಾಸ್ತಿಯಾಯಿತು ಎನ್ನ ಭವಂ ನಾಸ್ತಿಯಾಯಿತು ಎನ್ನ ಭವಂ ನಾಸ್ತಿಯಾಯಿತು ಎನ್ನ ಭವಂ ನಾಸ್ತಿಯಾಯಿತು ವೇದ್ಯರಿಗಲ್ಲದೆ ಸಾಧ್ಯವಾಗದು ವೇದ್ಯರಿಗಲ್ಲದೆ ಸಾಧ್ಯವಾಗದು ಕೂಡಲ ಸಂಗಮ ದೇವಾ ಕೂಡಲ ಸಂಗಮ ದೇವಾ ಕೂಡಲ ಸಂಗಮ ದೇವಾ ಕೂಡಲ ಸಂಗಮ ದೇವಾ. ಮುಂದಿನ ವಚನ ಭಕ್ತರಲ್ಲ. ಇದೊಂದು ಬಹಳ ವಿಶೇಷವಾದ ಭಕ್ತರು ಅಂದ್ರೆ ಯಾರು ಅಂತ ಕೇಳಿದಾಗ ಆ ಕೇಳೋದು ಕೃತ್ಯ ಕಾಯಕ ಇದ್ದವರು ಭಕ್ತರು ಅಂತ. ಮತ್ತು ಹಾಗಾದ್ರೆ ಕಾಯಕ ಅಂದ್ರೆ ಯಾವುದು ಅಂತ ಕೇಳಿದಾಗ ಸತ್ಯತೆ ಮತ್ತು ಶುದ್ಧತೆ ಇದ್ರೆ ಕಾಯಕ. ಇವೆರಡನ್ನ ಅಳವಡಿಸ್ಕೊಂಡ್ಬಿಟ್ವಿ ಅಂತಂದ್ರೆ ನಾವು ಶಿವ ಸಾಕ್ಷಾತ್ಕಾರವನ್ನು ಮಾಡ್ಕೊಳ್ಬೋದು ಅನ್ನೋದನ್ನ ಹೇಳ್ತಾ ಆ ತಾಯಿ ಹೇಳೋದು ನಮಗೆ ಭಾವಕ್ಕೆ ಬೀಜ ಆಗೋದು ಯಾವುದು, ಹುಟ್ಟು ಸಾವುಗಳ ಚಕ್ರಕ್ಕೆ ನಾವು ಸಿಲ್ಕೋದು ಯಾವುದರಿಂದ ಅಂತ ಹೇಳಿದ್ರೆ ಆಸೆಯ ಕಾರಣಕ್ಕೋಸ್ಕರವಾಗಿ. ಆಸೆಯನ್ನು ಬಿಟ್ಟು ನಿರಾಶೆಯನ್ನು ನಾವು ಆಶ್ರಯಿಸಿದ್ವಿ ಅಂತ ಹೇಳಿದ್ರೆ ನಿತ್ಯ ಮುಕ್ತರಾಗ್ತೀವಿ ಅನ್ನುವಂಥದ್ದನ್ನ ಈ ವಚನದ ಮೂಲಕವಾಗಿ ಆ ತಾಯಿ ತತ್ವವನ್ನು ನಮಗೆ ತಿಳಿಸ್ಕೊಡ್ತಾ ಇದ್ದಾರೆ. ಈಗ ಆ ವಚನವನ್ನು ಹಾಡೋಣ. ಪಸರಿ ಪಾರಿ ಸರಿ ರಿ ಗರಿ ಸಾರಿ ರಿ ಸಾ ಸಾರಿ ಪ ಮ ಪ ಗ ಮ ಗ ಮ ಪ ರಿ ಸರಿ ಸಾ ರಿ ಗರಿ ಸಾ ಪ ಪ ಸಾ ಸ ಸ ನಿ ಸ ನಿ ರ ಪ ಮ ಪ ಪ ಪ ಗ ಮ ದ ಮ ಮ ಗ ಗ ಗ ದ ರಿ ರ ಪ ಪ ಮ ಗ ರಿ ಗ ದ ರಿ ಸ ನಿ ರಿ ಸಾ ರಿ ಗ ದ ರಿ ಸ ನಿ ರಿ
ಆದ್ಯ ವಚನಕಾರ ಅಂತ ಹೇಳಿ ಗುರುತಿಸಿಕೊಟ್ಟಿರ್ತಕ್ಕಂಥವ್ರು ಜೇಡೂರು ದಾಸಿಮಯ್ಯ. ದಾನ ಮಾಡೋದು ಯಾರು ಯಾವತ್ತು ದೇಹಿ ಅಂದಿಲ್ವೋ ಅವ್ರಿಗೆ ಮಾತ್ರ ಸಾಧ್ಯ. ನಾವೆಲ್ಲರೂ ಒಂದಲ್ಲ ಒಂದು ದಿನ ದೇಹಿ ಅಂದಿರೋರೆ. ಯಾರು ಮನುಷ್ಯರ ಮುಂದೆ ಅಂದಿದ್ರು ದೇವ್ರ ಮುಂದೆ ಅಂತೂ ದೇಹಿ ಅಂದಿದ್ವಿ ನಾವೆಲ್ಲ. ಹಾಗಾಗಿ ಈ ಜಗತ್ತೇ ದೇವ್ರು ಕೊಟ್ಟಿರ್ತಕ್ಕಂಥ ದಾನ ಆಗಿರೋದ್ರಿಂದ ಅವ್ರು ಪಡೆದಿರೋ ದಾನ ಕೊಟ್ಟು ಇನ್ನೊಬ್ರಿಗೆ ಕೊಟ್ಟು ನಾನು ದಾನಿ ಅಂತ ಅನ್ನಿಸ್ಕೊಂಡ್ರೆ ಯಾವ ವ್ಯವಸ್ಥೆ ಇದೆ ಅನ್ನುವಂಥದ್ದನ್ನ ಈ ವಚನದ ಮೂಲಕವಾಗಿ ಅವರು ವಿಡಂಬನೆಯನ್ನು ಮಾಡ್ತಿದ್ದಾರೆ. ಈಗ ಆ ವಚನವನ್ನು ಹಾಡುತ್ತಾರೆ. ಎಲ್ಲದನ್ನು ನಿಂದು ಅಂತೇಳಿ ಆ ದೇವರಿಗೆ ಅರ್ಪಣೆ ಮಾಡಬೇಕು. ಹಾಗೆ ಅರ್ಪಣೆ ಮಾಡಿದಾಗ ನಂದು ಅನ್ನೋದು ಏನು ಉಳಿತೇವೆ? ತನು ನಿಮ್ಮದಿಂದ ಬಳಿಕ ನಿನಗೆ ಬೇರೆ ತನುವಿಲ್ಲ, ನಿನಗೆ ಬೇರೆ ಮನವಿಲ್ಲ, ನಿನಗೆ ಬೇರೆ ಧನವಿಲ್ಲ ಅಂತೇಳಿ. ಹಾಗಾಗಿ ನಂದು ಅನ್ನೋದು ಏನಿಲ್ಲ ಅಂತ ಹೇಳಿ ಸರ್ವಾರ್ಪಣೆಯ ಆತ್ಯಂತಿಕ ಸ್ಥಿತಿಯನ್ನ ಬಸವಣ್ಣವರು ಈ ವಚನದಲ್ಲಿ ನಾವು ಕಾಣೋದಕ್ಕೆ ಸಾಧ್ಯವಾಗುತ್ತೆ. ಈಗ ಆ ವಚನವನ್ನು ಹಾಡೋಣ. Sa
ಯಾವುದನ್ನ ನೋಡಬೇಕು ಅಂದ್ಕೊಂಡಿದ್ದೀವೋ ಅದೇ ಕಣ್ಣುಗಳನ್ನು ತುಂಬಿಕೊಂಡಿದೆ. ಯಾವುದನ್ನ ಕೇಳಬೇಕಂದ್ಕೊಂಡಿದ್ದೀವೋ ಅದೇ ಕಿವಿನೆಲ್ಲ ತುಂಬಿಕೊಂಡಿದೆ. ಯಾವುದನ್ನ ಪೂಜಿಸ್ಬೇಕು ಅಂದ್ಕೊಂಡಿದ್ದೀವೋ ಅದೇ ಕೈಗಳನ್ನೆಲ್ಲ ತುಂಬಿಕೊಂಡಿದೆ. ಯಾವುದನ್ನ ನೆನೆಬೇಕು ಅಂದ್ಕೊಂಡಿದ್ದೀವೋ ಅದೆಲ್ಲದೂ ಮನಸ್ಸನ್ನು ತುಂಬಿಕೊಂಡಿದೆ. ಇನ್ನು ನೋಡೋದು ಯಾವುದನ್ನ, ನೆನೆಯೋದು ಯಾವುದನ್ನ, ಹಾಡೋದು ಯಾವುದನ್ನ, ಕೂಡೋದು ಯಾವುದನ್ನ ಅಲ್ವಾ? ಮನುಷ್ಯನ ಬದುಕಿನ ಆತ್ಯಂತಿಕ ಗುರಿ ಏನಪ್ಪ ಅಂತ ಹೇಳಿದ್ರೆ ಶಿವನಾಗುವುದು, ಜೀವ ಶಿವನಾಗುವುದು. ಹಾಗೆ ಶಿವನೇ ಕಣ್ಣು ತುಂಬಿಕೊಂಡಾಗ, ಶಿವನೇ ಕಿವಿ ತುಂಬಿಕೊಂಡಾಗ, ಶಿವನೇ ಭಾವಭಕ್ತಿಗಳೆಲ್ಲವೂ ತುಂಬಿಕೊಂಡಾಗ ಪ್ರತ್ಯೇಕವಾಗಿ ಮಾಡೋದೇನಿದೆ, ಎಲ್ಲದೂ ನನ್ನೊಳಗೆ ತುಂಬ್ತಾ ಇದೆಯಪ್ಪ ಅನ್ನುವಂಥ ಒಂದು ಧನ್ಯತೆ ಇದೆಯಲ್ಲ, ಆ ಧನ್ಯತಾ ಭಾವ ಬಸವಣ್ಣವರ ಈ ವಚನದಲ್ಲಿ ವ್ಯಕ್ತವಾಗಿದೆ. ಅಷ್ಟೇ ಧನ್ಯತೆಯಿಂದ ಆ ವಚನವನ್ನು ಹಾಡಿ. ಬಲಿಸರಿ ಮಗನಿಸ ಬಲಿರಿಸ ಬಲಿಸರಿ ನಮ ಬದ ಮಗನಿಸರಿ ಬಲಿಸ ಸಾಸ ಸದಾದ ಪಾಪ ಮಾಮ ಗಾರಿ ಗಾರಿ ನಿರಿಸ ಗದರಿ ಗಾರಿ ಗಾರಿ ನಿರಿಸ ಕಂಗಳು ತುಂಬಿದ ಬಳಿಕ ನೋಡಲಿಲ್ಲ ಕಿವಿಗಳು ತುಂಬಿದ ಬಳಿಕ ಕೇಳಲಿಲ್ಲ ಕಂಗಳು ತುಂಬಿದ ಬಳಿಕ ನೋಡಲಿಲ್ಲ ಕಿವಿಗಳು ತುಂಬಿದ ಬಳಿಕ ಕೇಳಲಿಲ್ಲ ಕೈಗಳು ತುಂಬಿದ ಬಳಿಕ ಪೂಜಿಸಲಿಲ್ಲ ಮನ ತುಂಬಿದ ಬಳಿಕ ನೆನೆಯಲಿಲ್ಲ ಮಹಾಂತ ಕೂಡಲ ಸಂಗಮ ದೇವನ ಮುಂದಿನ ವಚನ ಅಕ್ಕಮಹಾದೇವಿಯವರದು. ಕಾಯದ ಬಳಿಕ ಬಸವಣ್ಣ ವಚನದ ಭಾವ ಇಲ್ಲಿ ಇನ್ನೊಂದು ರೀತಿಯಲ್ಲಿ ಅಭಿವ್ಯಕ್ತಿಯಾಗಿದೆ. ಅಕ್ಕಮಹಾದೇವಿ ಪ್ರಕಾರ ಈ ಜಗತ್ತಿನಲ್ಲಿ ಇರ್ತಕ್ಕಂಥದ್ದು ಎಲ್ಲದೂ ಕೂಡ ಶಿವನ ಪ್ರಸಾದ. ಈ ಕುತ್ಕೊಂಡಿರೋ ಕಟ್ಟೆ, ಉಟ್ಕೊಂಡಿರೋ ಬಟ್ಟೆ, ಉಣ್ಣುವಂಥ ತಟ್ಟೆ, ರೊಟ್ಟಿ ಎಲ್ಲದೂ ಶಿವನ ಪ್ರಸಾದ. ಉಸಿರಾಡೋ ಗಾಳಿ, ಕೇಳುವಂಥ ಮಾತು, ಇಲ್ಲೇನು ಹಾಡ್ತಿದ್ದಾರೆ ಎಲ್ಲದೂ ಕೂಡ ಶಿವನ ಪ್ರಸಾದ. ಹಾಗಾಗಿ ಆ ಶಿವನ ಪ್ರಸಾದವನ್ನೇ ಹಾಸಿಗೆಗೆ ಒತ್ಕೊಂಡು ಮಕ್ಕಳಿದ್ದೀವಿ. ಸಾಕಲ್ಲ, ಇನ್ನೇನು ಬೇಕು? ಅದೇ ಅರ್ಥ ಈ ವಚನದಲ್ಲಿ ಅಕ್ಕ ನಮಗೆ ತಿಳಿಸ್ತಾ ಇರೋದು. ಆ ಭಾವವನ್ನು ಮೈದುಂಬಿಕೊಂಡು ಈ ವಚನವನ್ನು ಈಗ ಹಾಡೋಣ.
ವಚನ ಅಕ್ಕಮಹಾದೇವಿಯವ್ರದ್ದು. ಅರಿವಿನೊಳಗೆ ಅರಿವಾಗಿ, ನಿಷ್ಪತ್ತಿ, ನಾನು ನೀನು ಇವೆಲ್ಲವನ್ನು ಕೂಡ ಲಿಂಗೈಕ್ಯ ಮಾಡಬೇಕು. ಅದು ನಮ್ಮ ಸಾಧನೆ, ಆತ್ಯಂತಿಕ ಗುರಿ. ನಮಗೆ ಏನೋ ಗೊತ್ತಿದೆ, ಅದು ಲಿಂಗ. ನಾವೇನೋ ಮಾಡ್ತಿದ್ದೀವಿ, ಅದು ಲಿಂಗ. ನಮಗೆ ಯಾವ ಒಂದು ಮುಕ್ತಿ ಬಂತು, ಅದು ಲಿಂಗ. ನಾನು ಅದು ಲಿಂಗ, ನೀನು ಅದು ಲಿಂಗ. ಹೀಗೆ ಇರೋದೆಲ್ಲದನ್ನು ಕೂಡ ಲಿಂಗದೊಳಗೆ, ಲಿಂಗದಿಂದ ಲಿಂಗಕ್ಕೆ ಅಂತೇಳಿ ನಾವು ಅಂದ್ಕೊಂಡ್ಬಿಟ್ವಿ ಅಂತಂದರೆ ಅಲ್ಲಿ ಲಿಂಗ ಅನ್ನುವಂಥ ಘನ ನಮ್ಮೊಳಗೆ ಅಳವಡುತ್ತೆ, ನಮ್ಮೊಳಗೆ ಅದು ಲಯವಾಗುತ್ತೆ, ನಾವು ಲಿಂಗದೊಳಗೆ ಲಯವಾಗೋದಕ್ಕೆ ಸಾಧ್ಯವಾಗುತ್ತೆ ಅನ್ನುವಂಥ ಒಂದು ಸಂಗತಿಯನ್ನು ಬಸವಣ್ಣವ್ರ ಎದುರಿಗೆ ಒಪ್ಪಿಸುವಂಥ ರೀತಿಯೊಳಗೆ ಅಕ್ಕ ಈ ವಚನದಲ್ಲಿ ಪ್ರಸ್ತುತಪಡಿಸಿದ್ದಾರೆ. ಈಗ ವಚನವನ್ನು ಹಾಡೋಣ. ಮುಂದಿನ ವಚನ ಬಸವಣ್ಣವ್ರದ್ದು. ಭಕ್ತಿ ಎಂಬ ಪೃಥ್ವಿಯ ಮೇಲೆ ನಿಧಾನವಾಗಿ ನಮ್ಮೊಳಗೆ ಅರಳ್ತಾ ಬರಬೇಕು ಅನ್ನುವಂಥ ಪರಿಕಲ್ಪನೆ ಹಿನ್ನೆಲೆಯಲ್ಲಿ ಭಕ್ತಿಯ ಪೃಥ್ವಿಯ ಮೇಲೆ ಗುರುಬೋಧೆಯ ಬೀಜವನ್ನು ಬಿತ್ತಿಸಿಕೊಂಡು ಲಿಂಗದ ಪರಿಪಕ್ವತೆಯ ಹಾದಿಯೊಳಗೆ ನಾವು ಸಾಕ್ತಾ ಹೋಗಬೇಕು ಅನ್ನುವಂಥದ್ದನ್ನು ಹೇಳ್ತಾ ಮುಂದೆ ಹೇಳ್ತಾರೆ, ವಿಚಾರವೆಂಬ ಹೂವು, ಆಚಾರವೆಂಬ ಕಾಯಿ, ಆಮೇಲೆ ನಿಷ್ಪತ್ತಿ ಎಂಬ ಹಣ್ಣು. ವಿಚಾರ ಆಚಾರಗಳನ್ನು ಬಿಟ್ವಿ ಅಂತ ಹೇಳಿದ್ರೆ ನಿಷ್ಪತ್ತಿ ನಮಗೆ ಸಿಗಲ್ಲ. ಆ ಭಕ್ತಿಯ ಬೀಜ, ಗುರುವಿನ ಬೀಜ, ಲಿಂಗ ಆ ಎಲೆಯಾಗಿ ನಮ್ಮಲ್ಲಿ ಪಕ್ವತೆ ಬರಬೇಕು ಅಂತಂದರೆ ವಿಚಾರ ಆಚಾರಗಳನ್ನ ಅಳವಡಿಸಿಕೊಂಡು ಹೋದಾಗ ನಾವು ನಿಷ್ಪತ್ತಿ ಆಗ್ತೇವೆ. ನಿಷ್ಪತ್ತಿ ಅಂತ ಹೇಳಿದ್ರೆ ಹುಟ್ಟು ಸಾವುಗಳನ್ನು ಮೀರಿರ್ತಕ್ಕಂಥ ಸ್ಥಿತಿ. ಅಂಥ ಪಕ್ವ ಫಲವಾದಾಗ ಕೂಡಲ ಸಂಗಮ ನಮ್ಮನ್ನು ಎತ್ತಿಕೊಂಡ ಅನ್ನುವಂಥ ಒಂದು ಸಂಗತಿಯನ್ನು ಬಸವಣ್ಣ ಈ ವಚನದಲ್ಲಿ ಹೇಳ್ತಿದ್ದಾರೆ. ಈಗ ಆ ವಚನವನ್ನು ಹಾಡಿ. ಹರಿ
ವಚನ ಅಕ್ಕ ಮಹಾದೇವಿಯವ್ರದ್ದು ಬಹಳ ಪ್ರಸಿದ್ಧವಾದಂಥ ವಚನ. ತನು ಕರಗದವರಲ್ಲಿ ಮಜ್ಜನವ ನೊಲ್ಲೆಯ್ಯ ನೀನು. ವ್ಯಾಖ್ಯಾನವೇನೋ ಅನ್ನುವಂಥ ರೀತಿಯೊಳಗೆ ವೈರಾಗ್ಯದ ಮೂರ್ತಿಯೇನೋ ಅಕ್ಕ ಅನ್ನುವಂಥ ರೀತಿಯೊಳಗೆ ವ್ಯಕ್ತಿತ್ವ ಬೆಳೆಸ್ಕೊಂಡಿರ್ತಕ್ಕಂಥ ತಾಯಿ ಇಲ್ಲಿ ಹೇಳ್ಕೊತಿರುವಂಥ ಒಂದು ಮಾತು ಎಂಥದಪ್ಪ ಅಂತ ಹೇಳಿದ್ರೆ, ನನ್ನ ಹತ್ರ ಏನು ಶುದ್ಧ ಐತಿ ಅಂತ ನೀನು ಬಂದದಿ ಹೇಳು ಅಂತೇಳಿ ಚನ್ನಮಲ್ಲಿಕಾರ್ಜುನಲ್ಲಿ ಪ್ರಾರ್ಥನೆ ಮಾಡಿಕೊಳ್ತಾರೆ. ಅಕ್ಕ ಹಂಗೆ ಪ್ರಾರ್ಥನೆ ಮಾಡಿಕೊಳ್ತಾರೆ. ನಮ್ಮ ಪ್ರಾರ್ಥನೆ ಎಷ್ಟು ಆರ್ಥತೆಯಿಂದ ಕೂಡಿಬೇಕು ಯೋಚನೆ ಮಾಡಿ. ಸುಮ್ಮನೆ ಒಂದು ಕ್ಷಣ ನಾವು ಒಳಗೆ ಇಳ್ಕೊಂಡ್ಬಿಟ್ರೆ ಸಾಕು, ಎಷ್ಟು ಹೊಲಸು ತುಂಬೇಕಂದ್ರೆ ನಮಗೆ ಅರಿವಿಗೆ ಬರಬೇಕು. ಅಕ್ಕನಿಗೆ ಹೋಲಿಕೆ ಮಾಡಿಬಿಟ್ರೆ ನಾವು ಹೋಲಿಕೆನೇ ಮಾಡ್ಕೊಳಕ್ಕೆ ಬಾರ್ದು ಅಕ್ಕನ ಜೊತೆಯಲ್ಲಿ ಅನ್ನುವಷ್ಟು ನಮ್ಮೊಳಗೆ ತುಂಬಿಕೊಂಡಿದ್ದಾರೆ. ಹಾಗಾಗಿ ಅಕ್ಕನ ಈ ಪ್ರಾರ್ಥನೆ ಸಾವಿರ ಪಟ್ಟು ನಮ್ದಾಗಬೇಕು. ತನು ಕರಗದವರಲ್ಲಿ ನನ್ನ ತನು ಕರಗೈತೇನಪ್ಪ, ಮನ ಕರಗೈತೇನಪ್ಪ, ಅದೊಳಗೆ ಆಗಿದ್ದೀನೋ ಇಲ್ಲಪ್ಪ, ಅರಿವು ಕಾಣ್ತಿರುತ್ತೋ ಇಲ್ಲಪ್ಪ ಅಂತೇಳಿ ಪ್ರತಿ ಕ್ಷಣ ನಾವು ಅದನ್ನು ಆತ್ಮಾವಲೋಕನ ಮಾಡಿಕೊಳ್ತಾ ಹೋದ್ವಿ ಅಂತ ಹೇಳಿದ್ರೆ ಅಕ್ಕನಂಗೆ ಆಗ್ತಿರೋಲ್ಲ ಗೊತ್ತಿಲ್ಲ, ಆ ದಾರಿ ಒಳಗೆ ನಡೆದ ತೃಪ್ತಿನಾದರೂ ಕೂಡ ನಮಗೆ ಸಿಗೋದಕ್ಕೆ ಸಾಧ್ಯವಾಗುತ್ತೆ. ಆ ಸಂಕಲ್ಪ ಮಾಡಿ ಈ ವಚನವನ್ನು ಹಾಡೋಣ. ಮಾನಿದ ಪಗನಿತ ಪಮರರಿ ವೇದ ಮಾರರಿ ನೀರಿಸ ಮಮ ಮಾರ ಮಮನ ತದ ತದ ನಿದ ಬನರಿ ನಿನ್ನಿ ನಿನ್ನಿ ಸರಿ ರಸ ಸ ಸ ಸ ರೀ ರೀ ರಿ ಸರಿ ಅವದನಿ ಹರಿ ನಮ ಮಮನ ಮಮ ಮರರಿ ನಮ ಅಲವರಿ ನೀರಿಸ ತನು ಕರಗದವರಲ್ಲಿ ಮಜ್ಜನವನುಲ್ಲೆ ತನು ಕರಗದವರಲ್ಲಿ ಮಜ್ಜನವನುಲ್ಲೆ ಮನ ಕರಗದವರಲ್ಲಿ ಪುಷ್ಪವನುಲ್ಲೆ ತನು ಕರಗದವರಲ್ಲಿ ಮಜ್ಜನವನುಲ್ಲೆ ತನು ಕರಗದವರಲ್ಲಿ ಮಜ್ಜನವನುಲ್ಲೆ ಮನ ಕರಗದವರಲ್ಲಿ ಪುಷ್ಪವನುಲ್ಲೆ ಹರುಳಿಗರಲ್ಲವರಲ್ಲಿ ಗಂಧಾಕ್ಷತೆಯ ಅರಿವು ಕಣ್ಣೆರೆಯದವರಲ್ಲಿ ಆರತಿಯಲೊಲ್ಲೆ ತನು ಕರಗದವರಲ್ಲಿ ಮಜ್ಜನವನುಲ್ಲೆ ತನು ಕರಗದವರಲ್ಲಿ ಮಜ್ಜನವನುಲ್ಲೆ
ಕಾರ್ಯಕ್ರಮ ಮೌನ ಧ್ಯಾನವನ್ನು ನಮ್ಮ ನಿರಂಜನ ಪ್ರಣವ ಸ್ವರೂಪಿ ಡಾಕ್ಟರ್ ಮಹಾಂತ ಸ್ವಾಮಿಗಳು ಈಗ ನಡೆಸಿಕೊಡ್ತಾರೆ. ಒಂದೆರಡು ನಿಮಿಷ ಮೌನವಾಗಿ ಕಣ್ಣುಗಳನ್ನು ಮೃದುವಾಗಿ ಮುಚ್ಚಿ, ಕೈಗಳು ಚಿನ್ಮುದ್ರೆಯಲ್ಲಿರಲಿ, ಕಂಫರ್ಟಬಲ್ ಆಗಿ ಕೂತ್ಕೊಳ್ಳಿ, ನೇರ ಇರಲಿ, ಕತ್ತು ಎದೆ ಬೆನ್ನು ನೇರವಾಗಿ ಕೂತ್ಕೊಂಡು. ಮೌನವಾಗಿರೋದಂತಂದ್ರೆ ಏನು? ಮಾತನಾಡದೇ ಇರೋದು. ಮಾತು ಮೌನವಾಗಬೇಕು. ಅದಕ್ಕೆ ಮಾತು ಬೆಳ್ಳಿ, ಮೌನ ಬಂಗಾರ ಅಂತೇಳ್ಯಾರ. ಮಾತನಾಡಿ ಕೆಟ್ಟಾರ, ಮೌನವಾಗಿದ್ದವ್ರು ಕೆಟ್ಟಿಲ್ಲ. ಅದಕ್ಕಾಗಿ ಮೌನದ ಮಹತ್ವ ಭಾಳಷ್ಟಿದೆ. ಅದು ಆಂತರಿಕವಾಗಿರ್ತಕ್ಕಂಥ ಮನಸ್ಸನ್ನು ಅಂತರಗೊಳಿಸಿ, ಒಳಗೆ ಹೃದಯವನ್ನು ತೆರೆಸಿ, ನಮ್ಮ ಎರಡೂ ಕಣ್ಣುಗಳನ್ನು ಆಂತರಿಕವಾಗಿ ನೋಡಬೇಕು. ನಮಗೆ ಮನುಷ್ಯನಿಗೆ ಪ್ರತಿಯೊಬ್ಬರಿಗೂ ಕೂಡ 3 ಕಣ್ಣುಗಳಿದಾವೆ. 3 ಕಣ್ಣುಗಳಲ್ಲಿ ಈ ಮೌನದಲ್ಲಿ 3ನೇ ಕಣ್ಣನ್ನು ತೆರಿತಕ್ಕಂಥದ್ದು ಕಾರ್ಯ. ಅದು ಮೌನಕ್ಕೆ ಶರಣಾಗ್ತಕ್ಕಂಥದ್ದು. ಅಂಥ ಮೌನವನ್ನು ಆಚರಣೆ ಮಾಡೋಣ. ಧ್ಯಾನದಿಂದ ಅನೇಕ ಲಾಭಗಳಿದೆ. ಹಾಗೆ ಮೌನವಾಗಿ, ಒಳಮುಖವಾಗಿ, ಅಂತರ್ಮುಖವಾಗಿ ಈಗ ಗಮನಿಸ್ತಾ ಹೋಗಿ ಗಾಢವಾದ ವಿಶ್ರಾಂತಿ ದೊರೆಯುತ್ತೆ ಧ್ಯಾನದಿಂದ. ಎದೆ ಬಡಿತ, ರಕ್ತ ಚಲನೆ, ಉಸಿರಾಟ ವ್ಯವಸ್ಥೆಯಲ್ಲಿ ಬದಲಾವಣೆಯಾಗಿ ಆಳವಾದ ವಿಶ್ರಾಂತಿ ದೊರಕುತ್ತೆ. ದೇಹದಲ್ಲಿ ರಾಸಾಯನಿಕ ಬದಲಾವಣೆಯಾಗುತ್ತೆ. ರಕ್ತದಲ್ಲಿ ಟ್ರೈಗ್ಲಿಸರೈಡ್ ಮತ್ತು ಲ್ಯಾಕ್ಟಿವೇಟ್ ಮಟ್ಟ ಕಡಿಮೆಯಾಗಿ ಒತ್ತಡವನ್ನು ನಿವಾರಣೆ ಮಾಡುತ್ತೆ ಧ್ಯಾನ. ಏಕಾಗ್ರತೆ ಉಂಟು ಮಾಡುತ್ತೆ ಧ್ಯಾನ. ಧಾರಣ ಶಕ್ತಿ ಹೆಚ್ಚಾಗುತ್ತೆ. ಕೆಲಸಗಳನ್ನು ಏಕಾಗ್ರತೆಯಿಂದ ಮಾಡಲು ಸಹಾಯ ಮಾಡುತ್ತೆ ಧ್ಯಾನ. ಕ್ರಮಬದ್ಧವಾದ ಯೋಚನೆಗಳು, ವಿರುದ್ಧ ವಿಚಾರಗಳು, ವಿದ್ಯುಕ್ತ ಯೋಚನೆಗಳು ಕಮ್ಮಿಯಾಗಿ ಹಾರ್ಮೋನಿ ಹೆಚ್ಚಾಗುತ್ತೆ, ಹೊಂದಾಣಿಕೆ ಹೆಚ್ಚಾಗುತ್ತೆ. ಧ್ಯಾನದಿಂದ ರೋಗ ನಿರೋಧಕ ಶಕ್ತಿ ಹೆಚ್ಚಾಗುತ್ತೆ. ಒತ್ತಡ, ಗೊಂದಲ, ನಿರಾಸೆ, ಹೆದರಿಕೆ, ಏಕಾಂಗಿತನ, ರೋಗ ನಿರೋಧಕ ಶಕ್ತಿ ಕುಗ್ಗಿಸುತ್ತೆ. ಧ್ಯಾನದಿಂದ ಶಾಂತಿ ಭಾವನೆಗಳ ಮೇಲೆ ಹಿಡಿತ ದೊರೆಯುತ್ತೆ. ಧ್ಯಾನದಿಂದ ವಯಸ್ಸಿನ ಮೇಲೆ ಪ್ರಭಾವ ಬೀರುತ್ತೆ. ಉತ್ಸಾಹ, ಉಲ್ಲಾಸ, ಚುರುಕುತನ ಕಂಡುಬರುತ್ತದೆ. ಏಕಾಗ್ರತೆ, ಪರಿಶೀಲನಾ ಶಕ್ತಿ, ಜ್ಞಾಪಕ ಶಕ್ತಿ ಹೆಚ್ಚಾಗಿ ಪ್ರಜ್ಞಾವಂತಿಕೆ ವೃದ್ಧಿ ಮಾಡುತ್ತೆ ಧ್ಯಾನ. ಜೀವನ ಶೈಲಿ ಉತ್ತಮವಾಗುತ್ತೆ. ವ್ಯಕ್ತಿತ್ವದ ಲಕ್ಷಣಗಳು ವೃದ್ಧಿಯಾಗ್ತವೆ. ಸಂಬಂಧಗಳು ಉತ್ತಮಗೊಳ್ಳುತ್ತವೆ. ಅಂತರ್ದೃಷ್ಟಿ, ಆಲೋಚನಾ ವಿಧಾನಗಳು ಬದಲಾವಣೆಗೊಂಡು ಅರೆಬರೆ ವಿಚಾರಗಳು ತೊಲಗಿ ಅಂತರ್ದೃಷ್ಟಿ ಹೆಚ್ಚಾಗುತ್ತೆ. ಸಹಜ ವರ್ತನೆ, ಸಹಜ ಸ್ಪಂದನೆ ರೂಢಿಯಾಗಿ ಸೃಜನಶೀಲತೆ ಅಭಿವೃದ್ಧಿಯಾಗುತ್ತೆ. ಆಧ್ಯಾತ್ಮಿಕ ಜ್ಞಾನ ಹೆಚ್ಚಾಗುತ್ತೆ. ಧ್ಯಾನದಿಂದ ಎದೆ ಬಡಿತದ ವೇಗ, ರಕ್ತದೊತ್ತಡ ಇಳಿಮುಖವಾಗುತ್ತದೆ. ಉಸಿರಾಟದ ತೀವ್ರತೆ ಕಡಿಮೆಯಾಗುತ್ತೆ. ಲಯಬದ್ಧವಾದ ಉಸಿರಾಟ, ಲಯಬದ್ಧವಾದ ಹೃದಯ ಬಡಿತ. ಮೆದುಳಿನಿಂದ ಆಲ್ಫಾ ತರಂಗಗಳು ಬಿಡುಗಡೆಗೊಂಡು ಆಳವಾದ ವಿಶ್ರಾಂತಿ ದೊರೆಯುತ್ತದೆ. ಆಟಾನಮಸ್ ನರ್ವಸ್ ಸಿಸ್ಟಮ್ ಬ್ಯಾಲೆನ್ಸ್ ಆಗುತ್ತೆ. ಜೈವಿಕ ಕ್ರಿಯೆ ಕುಗ್ಗುತ್ತೆ. ಒಳಮುಖವಾಗಿ ಅಂತರ್ಮುಖಿ, ಸದಾ ಸುಖಿ. ನಿಧಾನವಾಗಿ ಕಣ್ಣನ್ನು ಬಿಡಿ. ಈಗ ಎಲ್ಲರೂ ಒಟ್ಟಾಗಿ ಓಂಕಾರ ಧ್ಯಾನವನ್ನು ಮಾಡೋಣ. ನೇರವಾಗಿ ಕೂತ್ಕೊಳ್ಳಿ. 2 ಕೈಗಳು ಚಿನ್ಮುದ್ರೆಯಲ್ಲಿರಲಿ. ದೀರ್ಘ ಮತ್ತು ಆಳವಾಗಿ ಉಸಿರು ತಗೊಂಡು ಒಮ್ಮೆ ಓಂಕಾರ. ಓ ಎಲ್ಲರಿಗೂ ಶರಣು. ಈಗ ವಿದುಷಿ ಧನಲಕ್ಷ್ಮಿ, ವಿದುಷಿ ಶ್ರೀಗೌರಿ, ವಿದುಷಿ ಮನಸ್ವಿನಿ, ಕುಮಾರಿ ಶ್ರೀಯಾ ಕೂಡ, ಕುಮಾರಿ ಅನಘಾ KG ಇವರು ಹಾಡಿದ್ದಾರೆ. ಈ ಕಾರ್ಯಕ್ರಮದಲ್ಲಿ
ನಮಗೆ ಯಾವತ್ತೂ ಒದಗಿ ಬರುವಂತಹ ತಬಲಿಸ್ಟ್ ಇವು ಶಿವಮೊಗ್ಗದಲ್ಲಿ ಅತಿ ಬೇಡಿಕೆಯ ತಬಲಾ ವಿದ್ವಾನ್ ಶ್ರೀಯುತ ರಾಘವೇಂದ್ರ ಪ್ರಭು ತಬಲಾ ನಡೆಸಿದ್ದಾರೆ. ತಾಳದಲ್ಲಿ ಶ್ರೀಯುತ ನಾಗರಾಜ್ ಅವರು ಸಹಕರಿಸಿದ್ದಾರೆ. ಇವರೆಲ್ಲರಿಗೂ ಧನ್ಯವಾದಗಳನ್ನು ಸಲ್ಲಿಸ್ತೇವೆ. ಎಲ್ಲದಕ್ಕಿಂತ ಮಿಗಿಲಾಗಿ ನಾವು ನನ್ನ ನಿತ್ಯ ಶಾಸ್ತ್ರೀಯ ಸಂಗೀತದ ಆವರಣ ಬಿಟ್ಟು ಹೊರಗಡೆ ಬರೋದಕ್ಕೆ ಈ ಅವಕಾಶ ಮಾಡಿಕೊಟ್ಟಂತಹ ಈ ವಚನ ಕೂಟದವರಿಗೆ ನನ್ನ ಅನಂತ ಧನ್ಯವಾದಗಳು. ಇಷ್ಟೊಂದು ವಚನ ಕೃತಿಗಳು ಆಡಿದವರುಗಳಿಗೆ ನಮಸ್ಕಾರ.